ಜಿ ಸಂವಾದಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇವತ್ತಿನ ವಿಶೇಷವಾದಂತಹ ಚರ್ಚೆ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ಗೆ ಇಡಿ ಇಟಿ ತನಿಖಾ ಸಂಸ್ಥೆ ದುರ್ಬಳಕೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನ ಇಡಿ ಅಧಿಕಾರಿಗಳು ಸತತವಾಗಿ 3 ಗಂಟೆಗಳ ಕಾಲ ವಿಚಾರಣೆ ನಡೆಸ್ತಾರೆ. ಕಾಂಗ್ರೆಸ್ ನಾಯಕರಿಗೆ ಕೇಂದ್ರದಿಂದ ಇಡಿ ಇಟಿ ಬಿಜೆಪಿ ಅವರ ಮೇಲೆ ಯಾಕೆ ನಡೆಯಲ್ಲ ಐಟಿ ಇಡಿ ದಾಳಿ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರೋದು ಇದೀಗ ರಾಜ್ಯದ ಜನರಿಗೆ, ದೇಶದ ಜನರಿಗೆ. ಇನ್ನು ಕೇಂದ್ರ ಸರ್ಕಾರದ ನಡೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಎಲ್ಲ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೇಂದ್ರದಿಂದ ತನಿಖಾ ಸಂಸ್ಥೆ ದುರ್ಬಳಕೆಯ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ವಿರೋಧಿಗಳನ್ನ ಮಣಿಸಲು ಅಸ್ತ್ರವಾಯ್ತಾ ಇಡಿ ಐಟಿ ಅನ್ನೋ ಪ್ರಶ್ನೆ ಕೂಡ ಇದೀಗ ಮೂಡಿ ಬರ್ತಾ ಇರೋದು. ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದ್ದಾರಾ? ಯಾಕಂದ್ರೆ ಹೋದ್ಸಲ ರಾಹುಲ್ ಗಾಂಧಿ ವಿಚಾರಣೆ ನಡೆದಾಗ್ಲೂ ಕೂಡ ಇದೇ ರೀತಿ ಪ್ರೊಟೆಸ್ಟ್ ನಡೆಯುತ್ತೆ. ಇನ್ನು ಇವತ್ತು ಕೂಡ ದೇಶದ ವಿವಿಧ ರಾಜ್ಯಗಳಲ್ಲಿ ನಾಯಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಹಾಗಾಗಿ ಟಾರ್ಗೆಟ್ ಮಾಡಿ ಈ ದಾಳಿ ಏನಾದ್ರೂ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇದೆ. ಚುನಾವಣೆ ವೇಳೆನೆ ಹೆಚ್ಚಾಗ್ತಾ ಇದೆಯಲ್ಲ ಈ ದಾಳಿಗಳು ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇರೋದು. ಮುಂದಿನ ವರ್ಷ 2023ರಲ್ಲಿ ಚುನಾವಣೆ ಕೂಡ ಬರ್ತಾ ಇದೆ. ಹೀಗಾಗಿ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ದಾಳಿಗಳ ಸಂಖ್ಯೆ, ಪ್ರೊಟೆಸ್ಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ತನಿಖಾ ಸಂಸ್ಥೆ ಆಡಳಿತದ ಪಕ್ಷದ ಕೈಗೊಂಬೆ ಏನಾದ್ರೂ ಆಗ್ಬಿಟ್ಟಿದೆಯಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಸೋನಿಯಾ ಗಾಂಧಿ ವಿಚಾರಣೆ ಹಿನ್ನೆಲೆಯಲ್ಲಿ ಇವತ್ತು ದೇಶದ ವಿವಿಧ ರಾಜ್ಯಗಳಲ್ಲಿ ಪ್ರೊಟೆಸ್ಟ್ ಕೂಡ ನಡೆಯುತ್ತೆ. ಈ ಎಲ್ಲದರ ವಿಚಾರವಾಗಿ ಇವತ್ತು ನಿಮ್ಮ ಜಿ ಕನ್ನಡ ನ್ಯೂಸ್ನಲ್ಲಿ ವಿಶೇಷವಾದಂತಹ ಚರ್ಚೆ ಕೂಡ ಮಾಡ್ತೀವಿ. ಎಲ್ಲ ಕೂಡ ಬಿಜೆಪಿ ಮುಖಂಡರು ಹಾಗೆ ಕಾಂಗ್ರೆಸ್ನ ಮುಖಂಡರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತೀವ್ರಿ. ಎಲ್ಲರೂ ಕೂಡ ಚರ್ಚೆಯನ್ನ ಮಾಡೋಣ. ಈಗ ನಮ್ಮ ಜೊತೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಸೂರ್ಯ ಮುಕುಂದರಾಜ್ ಅವರು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗೆ ಈ ವಿಚಾರಣೆ ಕುರಿತು ಹಾಗೆ ಇವತ್ತಿನ ಈ ಪ್ರೊಟೆಸ್ಟ್ ಕುರಿತು ನಿಮ್ಮ ರಿಯಾಕ್ಷನ್ ಏನು? ನೋಡಿ, ಇದೊಂದು ರಾಜಕೀಯ ಪ್ರೇರಿತವಾದಂಥ ವಿಚಾರಣೆ ಅನ್ನೋದು ಆರಂಭದಿಂದನೂ ನಾವು ಹೇಳ್ಕೊಂಡ್ ಬರ್ತಾ ಇರುವಂಥದ್ದೇ. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ 3-4 ದಿವಸ ವಿಚಾರಣೆ ನಡೆಸಿದ್ರು. ಸತತ 11 ಗಂಟೆಗಳ ಕಾಲ, 8 ಗಂಟೆಗಳ ಕಾಲ ಇಡೀ ದಿನ ವಿಚಾರಣೆಯನ್ನ ಮಾಡ್ತಾ ಇದ್ರು. ಸೊ ಇದು ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಕೆಳಗಡೆ ಇದನ್ನ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸಂಬಂಧಪಟ್ಟಂಗೆ, ಅದರ ವಿಚಾರ ಸಂಬಂಧಪಟ್ಟಂಗೆ ಈಗಾಗಲೇ ಜನರ ಮುಂದೆ ಇದೆ. ರಾಹುಲ್ ಗಾಂಧಿ ಅವರ ಪ್ರಕರಣ ಆರಂಭ ಆದಾಗಿಂದನೂ ಕೂಡ ಇದ್ರ ಬಗ್ಗೆ ಈಗಾಗಲೇ ಮಾಹಿತಿ ಜನರ ಬಳಿ ಇದೆ. ಏನು ಈ ಪ್ರಕರಣ, ಯಾಕೆ ಇದನ್ನು ಇಷ್ಟು ಮುತುವರ್ಜಿ ಕಾಳಜಿಯನ್ನು ಕೇಂದ್ರ ಸರ್ಕಾರ ತೋರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಹೇಳಕ್ಕೆ ಹೊರಟಿರುವಂಥದ್ದು ಏನು ಅಂದರೆ, ಸೊ ಇದನ್ನು ಒಂದು ಫ್ಯಾಮಿಲಿ, ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ನೋಡೋದಾದರೆ ನೆಹರು ಅವರನ್ನು, ಇಂದಿರಾ ಗಾಂಧಿ ಅವರನ್ನು ಸದಾಕಾಲ ದ್ವೇಷ ಮಾಡ್ಕೊಂಬರ್ತಾ ಇರೋವಂಥದ್ದು ಬಿ ಜೆ ಪಿ. ಸೊ ಆ ದ್ವೇಷದ ಮುಂದುವರೆದ ಭಾಗ ಇವತ್ತು ನೆಹರು ಅವ್ರು ಬದುಕಿಲ್ಲ, ಇಂದಿರಾ ಗಾಂಧಿ ಅವರು ಬದುಕಿಲ್ಲ. ಸೊ ನೆಕ್ಸ್ಟು ಕಾಂಗ್ರೆಸ್ ಪಕ್ಷದ ಒಂದು ಆತ್ಮವನ್ನು ಗಟ್ಟಿಯಾಗಿ ಇಟ್ಕೊಂಡಿರುವಂಥ ಒಂದು ಕುಟುಂಬ ಇವತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಇದನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಹೊಡಿಬೇಕು ಅನ್ನೋದು ಅಷ್ಟೇ. ಸೊ ವಿರೋಧ ಪಕ್ಷಗಳೇ ಇಲ್ದಂಗೆ ಮಾಡಬೇಕು. ವಿರೋಧ ಪಕ್ಷಗಳ ಅನೇಕ ನಾಯಕರುಗಳ ಮೇಲೆ ಈಗಾಗಲೇ ಇಡಿ ಅಸ್ತ್ರವನ್ನು, ಐಟಿ ಅಸ್ತ್ರವನ್ನು ಪ್ರಯೋಗ ಮಾಡಿರೋದು ನೀವು ನೋಡಿದ್ದೀರಾ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವ್ರ ಪಕ್ಷದಲ್ಲಿದ್ದಂತಹ ಸುವೇಂದು ಅಧಿಕಾರಿ ಏನಾದರೂ ಅವ್ರ ಮೇಲೆ ಇಡಿ ನೋಟಿಸ್ ಹೋಗುತ್ತೆ. ಇಡಿ ನೋಟಿಸ್ ಹೋಗ್ತಿದ್ದಂಗೆ ಅವ್ರು ಬಿ ಜೆ ಪಿ ಸೇರ್ಕೊತಾರೆ. ಮಹಾರಾಷ್ಟ್ರದಲ್ಲಿ ಇವತ್ತು 40 ಜನ ಶಾಸಕರಿಗೆ ಇಡಿ ನೋಟಿಸ್ ಹೋಗಿದೆ. ಸಂಜಯ್ ರಾವತ್ ಅವರು ಶಿವಸೇನಾದ ನಾಯಕರು, ಈ ಆಪರೇಷನ್ ಕಮಲದ ವಿರುದ್ಧ, ಬಿ ಜೆ ಪಿಯ ವಿರುದ್ಧ ತುಂಬ ಗಟ್ಟಿಯಾಗಿ ಮಾತಾಡ್ತಾ ಇರುವಂಥ ವ್ಯಕ್ತಿ, ಅವ್ರಿಗೆ ಇಡಿ ನೋಟಿಸ್ ಹೋಗುತ್ತೆ. ತೀಸ್ತಾ ಸೆತಲ್ವಾಡ್ ಅವ್ರ ಮೇಲೆ ಆ ರೀತಿಯಾದಂಥ ಇದಾಗುತ್ತೆ. ಆಮೇಲೆ ಎಷ್ಟೋ NGOಗಳ ಮೇಲೆ ಇಡಿಯನ್ನು ಬಲಪ್ರಯೋಗದ ಮುಖಾಂತರ ಅವರನ್ನು ವಾಯ್ಸನ್ನು ತುಳಿಯುವಂಥ ಕೆಲಸವನ್ನು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ. ಒಂದು ಇಲ್ಲಿ ಏನಾಗುತ್ತೆ ಅಂದರೆ, ಡಿ ಕೆ ಶಿವಕುಮಾರ್ ಅವ್ರ ಪ್ರಕರಣ ಆಗಿರ್ಬೋದು, ಅವ್ರಿಗೂ ಕೂಡ ಇಡಿಯ ಒಂದು ಕಾಟವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಒಂದು
ನೀವು ಇಡಿಗೆ ಬಗ್ತೀರಾ ಇಲ್ಲ ದುಡ್ಡಿಗೆ ಸೇಲ್ ಆಗ್ತೀರಾ, ಏನಾದರೂ ಆಗಿ ಒಟ್ಟಿನಲ್ಲಿ ಬಿ ಜೆ ಪಿ ಜೊತೆಗೆ ನೀವು ಇರಬೇಕು, ಆಪೋಸಿಷನ್ ವಾಯ್ಸು ಇರಬಾರ್ದು ಅನ್ನೋದು ಬಿ ಜೆ ಪಿಯ ಒಂದು ಅಜೆಂಡಾ. ಸೊ ಆ ಅಜೆಂಡಾವನ್ನು ಇವತ್ತು ಸಣ್ಣ ಪುಟ್ಟ ಪಕ್ಷಗಳ ನಾಯಕರುಗಳ ಮೇಲೆ ಅಥವಾ ಎರಡನೇ ಹಂತದ ಮೂರನೇ ಹಂತದ ನಾಯಕರುಗಳ ಮೇಲೆ ಮಾಡ್ತಾಯಿದ್ರು. ಸೊ ಆ ಪ್ರಯೋಗವನ್ನು ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಇವೆಲ್ಲ ಏನು ತುಂಬ ದಿನ ನಡೆಯಲ್ಲ ಅಷ್ಟೇ. ಓಕೆ ಸರ್, ಈಗಷ್ಟೇ ಹೇಳ್ತಾ ಇದ್ರಿ ಮೊನ್ನೆ ರಾಹುಲ್ ಗಾಂಧಿ ಅವ್ರನ್ನ ಕೂಡ 3-4 ದಿನಗಳ ಕಾಲ ಇಡಿ ವಿಚಾರಣೆ ನಡೆಸ್ತಾರೆ. ಆಗ್ಲೂ ಕೂಡ ದೇಶದ ವಿವಿಧ ರಾಜ್ಯಗಳಲ್ಲಿ ಪ್ರೊಟೆಸ್ಟ್ಗಳು ನಡೆಯುತ್ತೆ. ಇನ್ನು ಇವತ್ತು ಕೂಡ ಅದೇ ರೀತಿ ನಡೀತು. ಪ್ರೊಟೆಸ್ಟ್ಗಳ ಬಗ್ಗೆ ನೀವೇನು ಹೇಳ್ತೀರಾ? ಅಂದ್ರೆ ಪ್ರೊಟೆಸ್ಟ್ ಮಾಡ್ಬಿಟ್ರೆ ಇಡಿ ತನಿಖೆ ನಿಲ್ಲಿಸ್ಬಿಡ್ತಾರೆ, ಮಾಡೋದಿಲ್ಲ ಅನ್ನೋದು ಕೈ ನಾಯಕರ ಯೋಚನೆನಾ? ಅಲ್ಲ, ಈಗ ಪ್ರೊಟೆಸ್ಟು ಮಾಡಿದ್ರೆ ಮಾಡದೇ ಇದ್ದರೆ ತನಿಖೆ ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ತನಿಖೆ ಒಂದು ಕಾನೂನು ಪ್ರಕ್ರಿಯೆ ಚಾಲನೆ ಕೊಟ್ಟಿದ್ದಾರೆ, ಅದು ನಡೀತಾ ಇದೆ. ಸೊ ಅದನ್ನು ಯಾರು ಕೂಡ ತಡೆಯೋಕ್ಕಾಗಲ್ಲ. ಅದಕ್ಕೆ ನ್ಯಾಯಸಮ್ಮತವಾದಂಥ ನ್ಯಾಯಾಲಯ ಇದೆ, ನ್ಯಾಯಾಲಯದಲ್ಲಿ ಅರ್ಜಿ ಹಾಕೋಬೇಕು, ಅವೆಲ್ಲ ಕಾನೂನುಗಳು ಗೊತ್ತಿದೆ. ಸೊ ಈಗ ಇದನ್ನ ತುಂಬ ಜನ ಈಗ ಯಾರು ತಿಳುವಳಿಕಸ್ತರು ಇಲ್ಲದೆ ಇರುವಂಥ ಪಕ್ಷ ಏನಲ್ಲ, ಎಲ್ರಿಗೂ ಕಾನೂನು ಪ್ರಕ್ರಿಯೆನೂ ಎಲ್ಲ ಗೊತ್ತಿದೆ. ಸೊ ಇವತ್ತು ಸಂವಿಧಾನವನ್ನು ಕೊಟ್ಟವರು ಕಾಂಗ್ರೆಸ್ ಪಕ್ಷದವರು, ಇವತ್ತು ಇಡಿ IT ಇಲಾಖೆಗಳನ್ನ CBI ಇವನ್ನೆಲ್ಲ ಆರಂಭ ಮಾಡಿದೆ ಕಾಂಗ್ರೆಸ್ ಪಕ್ಷ. ಸೊ ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಯಾವ ರೀತಿ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲದೆ ಏನಲ್ಲ. ಸೊ ಇವತ್ತು ಯಾಕೆ ಈ ಪ್ರೊಟೆಸ್ಟ್ ಅನ್ನೋದಾದರೆ, ಒಂದು ಸಂಸ್ಥೆಯನ್ನು, ಒಂದು ಸಾಂವಿಧಾನಿಕ ಮಾರ್ಗದಲ್ಲಿ ನಡಿಬೇಕಾಗಿರುವಂಥ ಸಂಸ್ಥೆಯನ್ನು, ನಿಷ್ಪಕ್ಷಪಾತವಾಗಿರಬೇಕಾಗಿರುವಂಥ ಸಂಸ್ಥೆಯನ್ನು ತಮ್ಮ ರಾಜಕೀಯ ಕಾರಣಗಳಿಗೋಸ್ಕರ ಆಪೋಸಿಷನ್ ವಾಯ್ಸ್ನ ಕರ್ಬ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಇದ್ರ ವಿರುದ್ಧ ಒಂದು ಹೋರಾಟ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಮ್ಮ ನಾಯಕರ ಜೊತೆಗೆ ಇದ್ದೀವಿ, ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಇದ್ದೀವಿ, ರಾಹುಲ್ ಗಾಂಧಿ ಅವ್ರ ಜೊತೆಗೆ ಇದ್ದೀವಿ, ಅವ್ರ ಮೇಲೆ ಆಗ್ತಾ ಇರುವಂಥ ಈ ದಬ್ಬಾಳಿಕೆಯನ್ನು ತಡೆಯೋದಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಒಗ್ಗಟ್ಟಾಗಿದ್ದೀವಿ. ಕಾರ್ಯಕರ್ತರು ಕೂಡ ಈ ರಾಜಕೀಯ ಪ್ರೇರಿತ ದಾಳಿಯನ್ನು, ರಾಜಕೀಯ ಪ್ರೇರಿತ ತನಿಖೆಯನ್ನು ವಿರೋಧಿಸ್ತಾರೆ ಅನ್ನೋದಕ್ಕೆ ಒಂದು ನಾವು ಸಾಲಿಡಾರಿಟಿ. ಸೊ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನೀವು ಎಷ್ಟೇ ED ಆಗಿರ್ಬೋದು, IT ಆಗಿರ್ಬೋದು, ಏನಾದರೂ ಆಗಿರ್ಬೋದು, ನೀವು ಏನೇ ಮಾಡಿದ್ರು ಒಂದು ಕೇಸ್ ಹಾಕ್ಬೋದು, ಜೈಲಿಗೆ ಹಾಕ್ಬೋದು. ನೆಹರು ಅವರು 20 ವರ್ಷ ಜೈಲಲ್ಲಿದ್ದರು. ಇಂದಿರಾ ಗಾಂಧಿ ಅವರು ಕೂಡ ಸ್ವತಂತ್ರ ಚಳುವಳಿನಲ್ಲಿ ಜೈಲಲ್ಲಿದ್ದರು. ಸೊ ಎಲ್ಲರೂ ಕೂಡ ಜೈಲೇನು ಹೊಸದಲ್ಲ. ಸೊ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತಿದ್ದಂಥ ಬ್ರಿಟಿಷ್ ಸಾಮ್ರಾಜ್ಯವೇ ಆಧಿಪತ್ಯನೇ ಕೊನೆಗೊಂಡ್ಬಿಡ್ತು ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ. ಒಂದು ಅಹಿಂಸಾತ್ಮಕವಾದಂಥ ಮಾರ್ಗದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ಸ್ವಾತಂತ್ರ್ಯ ತಂದುಕೊಟ್ಟಿರುವಂಥ ಪಕ್ಷಕ್ಕೆ ಇದೇನು ದೊಡ್ಡ ವಿಚಾರ ಅಲ್ಲ. ಸೊ ಹೋರಾಟವನ್ನು ಈ ರೀತಿಯಾಗಿ ನಾವು ಒಂದು ಒಗ್ಗಟ್ಟಾಗಿದ್ದೀವಿ. ಏನು ಈ ತನಿಖಾ ಸಂಸ್ಥೆಯ ದುರ್ಬಳಕೆ ನಡೀತಾ ಇದೆ, ಸೊ ಇದಕ್ಕೆ ನಾವು ಪ್ರತಿಭಟಿಸ್ತಾ ಇದ್ದೀವಿ ಅನ್ನೋದು ಅಷ್ಟೇ. ಇದು ನಮ್ಮ ಎಲ್ಲ ನಾಯಕರುಗಳು, ಇಡೀ ದೇಶದಾದ್ಯಂತ ಎಲ್ಲ ಪ್ರದೇಶ ಕಾಂಗ್ರೆಸ್ ಸಮಿತಿಗಳ ನಾಯಕರುಗಳು, ಮುಖಂಡರುಗಳು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಒಂದು ಒಗ್ಗಟ್ಟಿನ ಮತ್ತು BJPಯ ದಬ್ಬಾಳಿಕೆಯ ವಿರುದ್ಧ, ತನಿಖಾ ಸಂಸ್ಥೆಗಳ ದುರ್ಬಳಕೆಯ ವಿರುದ್ಧ ನಡೀತಾ ಇರುವಂಥ ಒಂದು ಹೋರಾಟ ಇದು. ಇನ್ನು ನೆಕ್ಸ್ಟ್ ಚುನಾವಣೆ ಬರ್ತಾ ಇದೆ, ಇನ್ನೇನು ಒಂದು 10-11 ತಿಂಗಳು ಬಾಕಿ ಇರೋದು. ಈ ಚುನಾವಣೆ ಸಂದರ್ಭದಲ್ಲೇ ಈ ದಾಳಿಗಳು ಹೆಚ್ಚಾಗ್ತಾ ಇದೆಯಲ್ಲ, ಏನು ಹೇಳ್ತೀರಾ? ಈಗ ನೋಡಿ, ನೀವು ಉತ್ತರ ಪ್ರದೇಶದ ಚುನಾವಣೆಯನ್ನು ಗಮನಿಸಿ. ಸೊ ಉತ್ತರ ಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ಒಬ್ಬರು ಕೆಮಿಕಲ್ ಫ್ಯಾಕ್ಟ್ರಿ ಉದ್ಯಮಿ ಮೇಲೆ ಮನೆ ಮೇಲೆ ದಾಳಿ ಆಗುತ್ತೆ, ಅಲ್ಲೊಂದು ಸ್ವಲ್ಪ ದುಡ್ಡು ಸಿಗುತ್ತೆ. ಅದಾದ ನಂತರ ಪಂಜಾಬ್ ಎಲೆಕ್ಷನ್ ನಡೀತಾ ಇರುತ್ತೆ. ಪಂಜಾಬ್ನಲ್ಲಿ ನಮ್ಮ ಪಕ್ಷದ ಮುಖ್ಯಮಂತ್ರಿ ಸಂಬಂಧಿಕರ ಮನೆಗಳ ಮೇಲೆ ದಾಳಿ ನಡೆಯುತ್ತೆ, ಅಲ್ಲಿ ಒಂದಷ್ಟು ಹಣ ಸಿಕ್ತು ಅಂತೇಳಿ ಇದು ಮಾಡ್ತಾರೆ. ಸೊ ಇಷ್ಟು ನೇರವಾಗಿ 40% ಕಮಿಷನ್ ನಡೀತಾ ಇದೆ ಅಂತ ಗುತ್ತಿಗೆದಾರರ ಸಂಘದವರೇ ಪ್ರಧಾನಮಂತ್ರಿಗೆ ಪತ್ರ ಬರೀತಾರೆ. ಸೊ ಅದ್ರ ಬಗ್ಗೆ ತನಿಖೆ ಆಗಲ್ಲ. ಈಶ್ವರಪ್ಪ ಅವರ ಹೆಸರು ಬರೆದಿಟ್ಟು ವಾಟ್ಸಪ್ ಮೆಸೇಜ್ ಮಾಡಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊತಾರೆ, ಸಂತೋಷ್ ಪಾಟೀಲ್, ಆತನ ವಿಚಾರದಲ್ಲಿ ಬಿ ರಿಪೋರ್ಟ್ ಆಗ್ತಾರೆ. ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ನೀವು ನೋಡಿರಬೇಕು, ಮಂತ್ರಿಗಳನ್ನು ಮಾಡೋದಕ್ಕೋಸ್ಕರ, ಸರ್ಕಾರವನ್ನು ರಚನೆ ಮಾಡೋದಕ್ಕೋಸ್ಕರ ಒರಿಸ್ಸಾದಲ್ಲಿ ಇದು ನೆರೆ ಬಂದಿರುತ್ತೆ. ಅಲ್ಲಿ ಜನ ಪ್ರವಾಹದಿಂದ ಸಂತ್ರಸ್ತರಾಗಿ ಪರಿತಪಿಸ್ತಾ ಇರ್ತಾರೆ. ಅಂಥ ರಾಜ್ಯದಲ್ಲಿ ಕರ್ಕೊಂಡೋಗ್ಬಿಟ್ಟು ಇವ್ರನ್ನೆಲ್ಲ ಒಂದು ಕಡೆ ಇಡ್ತಾರೆ. ಮಹಾರಾಷ್ಟ್ರದಲ್ಲಿರುವಂಥ ಶಿವಸೇನೆಯ 40 ಜನ ಶಾಸಕರುಗಳನ್ನ ಅವ್ರ ಹೋಟೆಲ್ ಬಿಲ್ ಯಾರು ಕೊಡ್ತಾರೆ, ಅವರ ವಿಮಾನದ ಪ್ರಯಾಣದ ಖರ್ಚು ಯಾರು ಕೊಡ್ತಾರೆ, ಅದ್ರ ಬಗ್ಗೆ ತನಿಖೆ ಆಗಲ್ಲ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಪರೇಷನ್ ಕಮಲ ಆದಂಥ ಸಂದರ್ಭದಲ್ಲಿ ನೇರವಾಗಿ ಹೇಳ್ತಾರೆ, 30 ಕೋಟಿ ನಮಗೆ ಆಫರ್ ಇದೆ, ಮಂತ್ರಿ ಪದವಿ ಆಫರ್ ಇದೆ, ಏನು ಕೇಳ್ತೀವೋ ಅದನ್ನು ಕೊಡುವಂಥದ್ದಕ್ಕೆ ಇದಕ್ಕಿದೆ. ಯಡಿಯೂರಪ್ಪ ಅವರೇ ಮಾತಾಡಿರುವಂಥ
ವಾಯ್ಸ್ ರೆಕಾರ್ಡಿಂಗ್ಗಳು ಕೂಡ ಆಚೆಗಡೆ ಬಂದಿದ್ವು. ಬಿ ಸಿ ಪಾಟೀಲ್ ಜೊತೆ ಮಾತಾಡಿರೋವಂಥದ್ದು, ಜನಾರ್ದನ್ ರೆಡ್ಡಿ ಅವ್ರು ಮಾತಾಡಿರೋವಂಥದ್ದು ಆಚೆಗಡೆ ಬಂದಿತ್ತು ವಾಯ್ಸ್ ರೆಕಾರ್ಡಿಂಗು. ಆದರೂ ಕೂಡ ಇಡಿಗೆ ಐಟಿಗೆ ಅದ್ರ ಬಗ್ಗೆ ಕಾಣಿಸೋದೇ ಇಲ್ಲ. ಸೊ ಕೇವಲ ವಿರೋಧ ಪಕ್ಷಗಳು ನೀವು ಹೇಳ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ತನಿಖಾ ಸಂಸ್ಥೆ ಆಡಳಿತ ವ್ಯವಸ್ಥೆ ಕೈಗೊಂಬೆ ಆಗೋಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇರೋದು. ಈಗ ಅವರು ಆರಂಭದಲ್ಲಿ ಬಿಜೆಪಿ ನರೇಂದ್ರ ಮೋದಿ ಅವರು ಭಾಷಣಗಳಲ್ಲಿ ಹೇಳ್ತಾ ಇದ್ರು, CBI ಅನ್ನೋದು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇದ್ರು ಅವಾಗ. ಸೊ CBI ಅವತ್ತು ಕಾಂಗ್ರೆಸ್ನವ್ರನ್ನ ಇವ್ರನ್ನ ಯಾರನ್ನೂ ಕೂಡ ಪಕ್ಷಪಾತದಿಂದ ನಡೆಸ್ಕೊಂಡಿರ್ಲಿಲ್ಲ. ಅವತ್ತು ಕನಿಮೋಳಿ, ರಾಜ ಎಲ್ಲರೂ ಕೂಡ ಜೈಲಲ್ಲಿ ಇದ್ದು ಬಂದ್ರು, ಪ್ರಕಾಶ್ ಕಲ್ಮಾಡಿ ಜೈಲಲ್ಲಿ ಇದ್ದು ಬಂದ್ರು. ಸೊ ಯಾರನ್ನೂ ಕೂಡ ಕಾಂಗ್ರೆಸ್ ನಮ್ಮ ಮಿತ್ರ ಪಕ್ಷದವರು ಅಂತೇಳಿ ಅವ್ರನ್ನೇನು ಬಿಟ್ಬಿಡಕ್ಕೆ ಹೋಗಲಿಲ್ಲ. ಸೊ ಅವರು ಕೂಡ ಜೈಲಿಗೆ ಹೋಗಿ ಬಂದರು. ಆರಂಭದಲ್ಲಿ ಯಾವ್ಯಾವ ಆಡಳಿತ ಪಕ್ಷ ಅಧಿಕಾರದಲ್ಲಿರುತ್ತೋ ಅದರ ಮಂತ್ರಿಗಳು, ಅದರ ಶಾಸಕರುಗಳು, ಅದರಲ್ಲಿದ್ದವರು ಜೈಲಿಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ವಿ. ಇವತ್ತು ದುರಂತ ಏನು ಅಂದರೆ ರಿವರ್ಸ್ ಆಗೋಗಿದೆ. ವಿರೋಧ ಪಕ್ಷದಲ್ಲಿರೋರು ಜೈಲಿಗೆ ಹೋಗ್ತಾ ಇದ್ದಾರೆ. ಯಾವ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗ್ತಾ ಇದ್ದಾರೆ? ಏನು ಭ್ರಷ್ಟಾಚಾರ ಮಾಡಿದ್ದಾರೆ? ಲಂಚ ತಗೊಂಡ್ರಾ? ಇಲ್ಲ ಯಾವ್ದಾದ್ರು ನಾವು ಏನೋ ಒಂದು ನಿಮಗೆ ಕೆಲಸ ಮಾಡಿಕೊಡ್ತೀವಿ ಅಂತ ವಿರೋಧ ಪಕ್ಷದ ಶಾಸಕರುಗಳು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಬಂದಿರುವಂಥ ನಿಧಿಯನ್ನು ಕೊಡೋದಕ್ಕೆ, ಹಂಚಿಕೆ ಮಾಡೋದಕ್ಕೆ ಏನಾದ್ರು ಲಂಚ ತಗೊಂಡಿದ್ದಾರಾ? ಯಾವುದೂ ಇಲ್ಲ. ವ್ಯಾಪಾರ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಎಲ್ಲರೂ ಮಾಡ್ತಾ ಇದ್ದಾರೆ. ಅದು IT ಇಲಾಖೆಗೆ ಏನಾದರೂ ಪ್ರತಿ ವರ್ಷದ ವಾರ್ಷಿಕ ವರದಿಯನ್ನು ಎಲ್ಲರೂ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದಕ್ಕೆ ಏನೇನು IT ಪ್ರಕಾರ ಏನು ಮಾಡಬೇಕು ಅದು ಮಾಡ್ಬೋದು. ಆದರೆ ಮನಿ ಲ್ಯಾಂಡ್ರಿಂಗ್ ಹಾಕೋಷ್ಟು ದೊಡ್ಡ ಅನಾಚಾರವನ್ನು ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಮಾಡೋಕ್ಕೆ ಸಾಧ್ಯನಾ? ನಾವೆಲ್ಲ ಕೇಳ್ತಾ ಇದ್ದಿದ್ದೇನೋ ಆಡಳಿತ ಪಕ್ಷದವರು ಭ್ರಷ್ಟಾಚಾರ ಮಾಡ್ತಾರೆ, ಅವ್ರು ಜೈಲಿಗೆ ಹೋಗ್ತಾರೆ ಅಂತ. ಆದರೆ ಇವತ್ತು ಆಡಳಿತ ಪಕ್ಷದವರು ಭ್ರಷ್ಟಾಚಾರ ಮಾಡಿ ರಿಪೋರ್ಟ್ ಹಾಕ್ಸ್ಕೊತಾ ಇದ್ದಾರೆ. ವಿರೋಧ ಪಕ್ಷದವರು ಭ್ರಷ್ಟಾಚಾರನೂ ಇಲ್ಲ, ಅಧಿಕಾರನೂ ಇಲ್ಲ, ಏನೂ ಇಲ್ಲ. ನೀವು BJP ವಿರುದ್ಧ ಮಾತಾಡಿದ್ರೆ, ನೀವೇನಾದ್ರು ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮನ್ನ ಕರ್ಕೊಂಡೋಗಿ IT ED ಇದರೊಳಗಡೆ ಫಿಕ್ಸ್ ಮಾಡಿ ನಿಮ್ಮನ್ನ ಎದುರಿಸೋದು, ಬೆದರಿಸೋದು, ಟ್ಯಾಕ್ಸ್ ಟೆರರಿಸಮ್ ಏನು ಮಾಡ್ತಾ ಇದ್ದಾರೆ ಜನರ ಮೇಲೆ ಯಾವ ರೀತಿ ಮಾಡ್ತಾ ಇದ್ದಾರಲ್ಲ ಆ ರೀತಿ ವಿರೋಧ ಪಕ್ಷದಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ವೀಕಾಗಿ ದುರ್ಬಲರು ಯಾರಿದ್ದಾರೆ, ವ್ಯವಹಾರದಲ್ಲಿ ಯಾರಾದರೂ ಏನಾದರೂ ಅವರ ವೈಯಕ್ತಿಕ ವ್ಯವಹಾರ, ಅದು ಸರ್ಕಾರದ ಹಣ ಅಲ್ಲ. ಇಲ್ಲಿ ಒಂದು ಗೆರೆ ಇದೆ. ಏನು ಅಂದರೆ ಸಾರ್ವಜನಿಕ ಹಣ, ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪು. ವೈಯಕ್ತಿಕವಾಗಿ ನಾನು ಬಿಸ್ನೆಸ್ ಮಾಡಿ ನಾನು ಸಂಪಾದನೆ ಮಾಡೋದು, ಅದರಲ್ಲಿ ಏನಾದರೂ ಟ್ಯಾಕ್ಸು ಅವು ಇವು ಹೆಚ್ಚು ಕಡಿಮೆ ಆಗಿದ್ರೆ ನೀವು ಹೇಳಿ ಅದಕ್ಕೆ ಏನು ಫೈನ್ ಹಾಕ್ಬೇಕೋ ಏನು ಹಾಕ್ಬೇಕೋ ಅದು ಹಾಕ್ಲಿ. ಆದರೆ ಇಷ್ಟರ ಮಟ್ಟಿಗೆ ಒಂದು ಕಣ್ಣಿಗೆ ಇವತ್ತು ಸಾಮಾನ್ಯ ಜನ, ಇವತ್ತು ಮಾಧ್ಯಮಗಳನ್ನ ನೋಡ್ತಾ ಇರುವಂಥವ್ರು, ಗಮನಿಸ್ತಾ ಇರುವಂಥವ್ರು ಜನಕ್ಕೆ ಅರ್ಥ ಆಗಿದೆ. ಸೊ ಇದು ಇವ್ರನ್ನ ಮಾತ್ರ ಟಾರ್ಗೆಟ್ ಹಾಕಿದೆ. ಎಲೆಕ್ಷನ್ ಬರ್ತಿದ್ದಂಗೆ IT ಇಲಾಖೆ ಫುಲ್ ಆ್ಯಕ್ಟಿವ್ ಆಗೋಗ್ಬಿಡುತ್ತೆ. ಸೊ ಯಾವುದಾದ್ರೂ ಈ ಥರ ಈ ರಾಜ್ಯಸಭಾ ಚುನಾವಣೆ ಅಥವಾ MLC ಚುನಾವಣೆ ಅಥವಾ ಸರ್ಕಾರ ಬೀಳ್ಸೋವಂಥದ್ದು, ಇದರಲ್ಲಿ BJP ಏನೇ ಮಾಡಿದ್ರು, ಯಾವುದೇ ವಿರೋಧ ಪಕ್ಷದ ಶಾಸಕರುಗಳನ್ನ ಖರೀದಿ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಯಾರು ಕೂಡ IT ಇಲಾಖೆ ಆಗಲಿ ED ಇಲಾಖೆ ಆಗಲಿ ಬರೋದು ಇಲ್ಲ, ಮುಟ್ಟೋದು ಇಲ್ಲ ಅವ್ರನ್ನ. ಯಾಕೆ ಕಾಂಗ್ರೆಸ್ ಪಕ್ಷದವ್ರನ್ನ ಅಥವಾ ವಿರೋಧ ಪಕ್ಷದ ಬೇರೆ ಬೇರೆ ವಿರೋಧ ಪಕ್ಷದ ನಾಯಕರುಗಳನ್ನ, ಮುಖಂಡರನ್ನ, ಶಾಸಕರುಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದೆ ಅನ್ನೋದು ಎಲ್ರಿಗೂ ಪ್ರಶ್ನೆ ಎದೊಳ್ತಾ ಇದೆ. ಇದು ತುಂಬ ದಿನ BJP ನಾವು ಎಲ್ಲರೂ ಸುಳ್ಳು ಹೇಳ್ಕೊಂಡು ಏನೋ ಮಾಡಿ ಮೋಸ ಮಾಡ್ಬೋದು, ಜನರನ್ನ ವಂಚಿಸ್ಬೋದು ಅಂದ್ಕೊಂಡಿದ್ರೆ ಅದು ಭ್ರಮೆ. ಇವತ್ತು ಶ್ರೀಲಂಕಾದಲ್ಲಿ ಏನಾಗ್ತಿದೆ ನಾಳೆ ಇಲ್ಲೂ ಆಗುತ್ತೆ, ಅದೇನು ತುಂಬ ದೂರ ಇಲ್ಲ. ಶ್ರೀಲಂಕಾ ರೀತಿ ಪಾಕಿಸ್ತಾನ ಆಗುತ್ತೆ ಅಂತ ಹೇಳ್ತಾ ಇದ್ವಿ, ಅದ್ಯಾಕೋ ಇತ್ತೀಚೆಗೆ ಭಾರತ ಕೂಡ ಅದೇ ರೀತಿ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು. ಓಕೆ ಸರ್, ಈಗ ಒಟ್ಟಾರೆಯಾಗಿ ಇವತ್ತು ಸೋನಿಯಾ ಗಾಂಧಿ ಅವರ ವಿಚಾರಣೆ ಸತತವಾಗಿ 3 ಗಂಟೆಗಳ ಕಾಲ ನಡೆಸ್ತಾರೆ. ಮತ್ತೆ ನೋಟಿಸ್ ಜಾರಿ ಮಾಡಿದ್ದಾರೆ, ಸಮನ್ಸ್ ಕೊಟ್ಟಿದ್ದಾರೆ. ಜುಲೈ 25ನೇ ತಾರೀಕು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಅವತ್ತು ಕೂಡ ದೇಶದ ವಿವಿಧ ರಾಜ್ಯಗಳಲ್ಲಿ ಪ್ರೊಟೆಸ್ಟ್ ಇದೇ ರೀತಿ ಇರುತ್ತಾ? ಅದನ್ನ ಇನ್ನೂ ತೀರ್ಮಾನ ಮಾಡಿಲ್ಲ. ಸೊ ಅದು ನಮ್ಮ ನವದೆಹಲಿಯಲ್ಲಿ ಏನು ಅಲ್ಲಿ ಪ್ರತಿಭಟನೆಯನ್ನು ಮಾಡೋದು ಇದ್ರ ಬಗ್ಗೆ, ಸೊ ಅದನ್ನು ನಾಯಕರುಗಳು ಇನ್ನೂ ತೀರ್ಮಾನ ತೊಗೊಂಡಿಲ್ಲ, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಆದರೆ ಸೋನಿಯಾ ಗಾಂಧಿ ಅವರು ಹೇಳಿದರೆ, ನೀವು ಎಷ್ಟು ಗಂಟೆ ಬೇಕಾದ್ರೂ ನಾನು ವಿಚಾರಣೆ ಮಾಡಿ ಪ್ರಶ್ನೆ ಕೇಳಿ ನಾನು ಅದಕ್ಕೆ ಏನು ಉತ್ತರ ಕೊಡಬೇಕು, ಏನು ಸಹಕಾರ ಕೊಡ್ತೀನಿ. ಕಳೆದ ಬಾರಿ ಅವ್ರಿಗೆ ಕರೋನಾ ಇದ್ದಿದ್ದರಿಂದ ವಿಚಾರಣೆಗೆ ಹಾಜರಾಗೋಕ್ಕಾಗಿರಲಿಲ್ಲ. ಅವ್ರಿಗೂ ಏಜ್ ಫ್ಯಾಕ್ಟ್ರು ಮತ್ತು ಹೆಲ್ತು ಇದೆಲ್ಲ ಕೂಡ ಸಮಸ್ಯೆ ಇದೆ. ಅದ್ರ ಬಗ್ಗೆ ಅವರು ಕಳೆದ ಬಾರಿ ವಿಚಾರಣೆ ವಿನಾಯಿತಿಯನ್ನು ಪಡ್ಕೊಂಡಿದ್ರು. ಈಗ ಮುಂದಿನ ವಿಚಾರಣೆಗೂ ಕೂಡ ಹಾಜರಾಗ್ತಾರೆ, ಅದರಲ್ಲಿ ತಪ್ಪಿಸ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಸೊ ನಮ್ಮ ನಾಯಕರುಗಳು ಅವ್ರಿಗೇನಾದರೂ ಹೋರಾಟವನ್ನು ಮುಂದುವರಿಸುವಂಥದ್ದಾದರೆ ಮುಂದುವರಿಸ್ತೀವಿ. ಸರ್, ಈಗ ಈ ವಿಚಾರಣೆ ಹೆಸರಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು, ನೀವೇನು ಹೇಳ್ತೀರಾ ಇದಕ್ಕೆ?
ಈಗ ನೋಡಿ, ನಾನು ಒಂದು ಸಣ್ಣ ಎಕ್ಸಾಂಪಲ್ ಅನ್ನು ಕೊಡ್ತೀವಿ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತವರು ಸುಧೀರ್ ಕುಮಾರ್ ಮುರಳ್ಳಿ. ಸರ್ ಬರ್ತೀನಿ ನಮ್ಮ ಜೊತೆ ಬಿಜೆಪಿ ಮುಖಂಡರಾಗಿರುವಂತಹ ಸಂಕೀರ್ತನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸರ್. ಇವತ್ತು ಏನು ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರನ್ನ ವಿಚಾರಣೆಗೆ ಕರೀತಾರೆ. ಸತತವಾಗಿ 3 ಗಂಟೆಗಳ ಕಾಲ ವಿಚಾರಣೆ ಕೂಡ ನಡೆಯುತ್ತೆ. ಅದರ ನಡುವೆ ದೇಶದ ವಿವಿಧ ರಾಜ್ಯಗಳಲ್ಲಿ ಪ್ರೊಟೆಸ್ಟ್ ಕೂಡ ಆಗುತ್ತೆ, ಅದೆಲ್ಲ ಗೊತ್ತಿರುವಂತಹ ವಿಚಾರ. ಮೊದಲನೇದಾಗಿ ಈ ವಿಚಾರಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಮೊದಲನೇದಾಗಿ ನಾನು ಹೇಳುವಂಥದ್ದು, ಕಾಂಗ್ರೆಸ್ ಇವತ್ತು ರಮೇಶ್ ಕುಮಾರ್ ಅಂತ ಹಿರಿಯ ನಾಯಕರ ಒಂದು ಸ್ಟೇಟ್ಮೆಂಟನ್ನು ಕೇಳಿ ನಂಗೆ ಭಾಳ ಬೇಜಾರಾಯಿತು. ಅಷ್ಟು ಹಿರಿಯ ರಾಜಕಾರಣಿ, ಅಷ್ಟು ಕ್ಲೀನ್ ಇಮೇಜ್ ಇಟ್ಕೊಂಡಂತ ರಾಜಕಾರಣಿ ಏನ್ ಹೇಳ್ತಾರೆ, 3-4 ತಲೆಮಾರ್ಗ್ ಮಾಡುವಂತ ನಮ್ಮ ಸೋನಿಯಾ ಗಾಂಧಿ ಅವ್ರ ಹೆಸರು ಹೇಳ್ಕೊಂಡು ಯಾರು ಆಸ್ತಿ ಮಾಡಿದೀವಿ ನಾವು, ಅವ್ರ ಋಣ ತೀರಿಸುವಂತ ಸಂದರ್ಭ ಬಂದಿದೆ. ಅಂದ್ರೆ ಅಷ್ಟು ನಿಷ್ಕಳಂಕಿದ್ದ, ಅಷ್ಟು ನೇರ ನುಡಿಯ ರಾಜಕಾರಣಿನೇ 3-4 ತಲೆಮಾರಿನ ಆಸ್ತಿ ಮಾಡಿದ್ರೆ ಈ ಬೈಲ್ ಮೇಲಿರುವಂತ ರಾಜ್ಯಾಧ್ಯಕ್ಷರು ಮತ್ತವರೆಲ್ಲ ಎಷ್ಟು ಆಸ್ತಿ ಮಾಡಿರ್ಬೋದು ಅಂತ ಒಂದು ಪ್ರಶ್ನೆ ಜನಸಾಮಾನ್ಯರಿಗೆ ಬರುತ್ತೆ. ಎರಡನೇದಾಗಿ ಸುಪ್ರೀಂ ಕೋರ್ಟೇ ಆಗ್ಲಿ ಈ ದೇಶದ ಸಂವಿಧಾನಕ್ಕಿಂತ ದೊಡ್ಡವರು ಸೋನಿಯಾ ಗಾಂಧಿ ಅಲ್ಲ. ಫಸ್ಟ್ ಅದು ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನ ಮನಗೊಳ್ಳಿ, ಆಯ್ತಾ. ಯಾವುದೇ ಒಂದು ಸರ್ಕಾರ ಸಾಮ್ಯತೆಯಲ್ಲಿ ಇಲ್ದೇ ಇರುವಂತ ಒಂದು ಸಂಸ್ಥೆ, ಇಡಿ ಆಗ್ಲಿ, CBI ಆಗ್ಲಿ, ಮತ್ತೊಂದಾಗ್ಲಿ, ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಸುಪ್ರೀಂ ಕೋರ್ಟಿನ ಮಾಜಿ ನ್ಯಾಯಮೂರ್ತಿಗಳು ಮಾರ್ಕಂಡೇಯ ಕಟ್ಜು ಅವರು ಕೂಡ ನಾನು ಸ್ವತಃ ಒಂದು ಪಾಲ್ದಾರ ಆಗಿದೆ ಅಂತ ಹೇಳಿ ಒಂದು ಪ್ರಕರಣವನ್ನು ದಾಖಲು ಮಾಡಿ ಮತ್ತೆ ಇದಕ್ಕೆ ಇದು ಮಾಡಿದಾಗಲೂ ಕೂಡ ಸ್ಪಂದಿಸಬೇಕಾಗಿರುವಂಥದ್ದು ಅವ್ರ ಕರ್ತವ್ಯ. ನರೇಂದ್ರ ಮೋದಿ ಅವರು ಗೋಧ್ರಾ ಗಲಭೆ ಆಗಿಲ್ದೇ ಇರೋ ವಿಷಯದಲ್ಲಿ ಸುಮಾರು ಅವ್ರನ್ನ ಕೊಟ್ಟು ಎಷ್ಟು ಚಿತ್ರಹಿಂಸೆ ಕೊಟ್ಟರು ಮಾಡಿದಾರೆ. ಅವ್ರೆ ನಾವೇನಾರು ಈ ಥರ ರೋಡ್ಗಿಳಿದ್ವಾ? ಇಲ್ಲ. ನಾವು ಏನು ಈ ಸಂಸ್ಥೆಗಳು ಏನು ಕೇಳಿದ್ವಿ ಅದಕ್ಕೆ ಸಹಕರಿಸಿದ್ದೀವಿ. ಏನೇ ಒಂದು ವಿಚಾರಣೆ ಮಾಡಿ ಕರೆದ್ರು ನಾವು ಬಂದಿದ್ದೀವಿ. ಆಮೇಲೆ ನಮ್ಮ ಗೃಹ ಸಚಿವರು ಅಮಿತ್ ಶಾ ಅವ್ರನ್ನ ಗಡಿಪಾರು ಮಾಡಿದ್ರು, ಯಾವುದೋ ವಿಷಯ ಇಲ್ದೇನೆ ಒಂದು ಫೇಕ್ ಎನ್ಕೌಂಟರ್ ಕೇಸಲ್ಲಿ ಗಡಿಪಾರು ಮಾಡಿದ್ರು. ಹಾಗೂ ಸ್ವತಃ ಅವ್ರು ಜೈಲ್ ಕೂಡ ಹೋಗಿದ್ರು. ಆದ್ರೂ ಅವ್ರು ಎಲ್ಲ ಶಿಕ್ಷೆಯನ್ನು ಅನುಭವಿಸಿ ಆಯ್ತು, ಅದೇನಿದೆ ಪ್ರೊಸೀಡಿಂಗ್ಸ್ಗೆ ಗೌರವ ಕೊಟ್ಟು ನಾವು ಮಾಡ್ಲಿಲ್ವಾ? ಈಗ ಯಾಕೆ ಇವರು ಆಯ್ತು ಇದೆಲ್ಲ ಬಿಡ್ಲಿ, ಇದೆಲ್ಲ ಒಂದು ವಿಷಯ ಪಕ್ಕಕ್ಕಾದ್ರೆ ಇವತ್ತು ಖರ್ಗೆ ಅವ್ರು ಹುಡ್ದಬ್ಬ, ಸನ್ಮಾನ್ಯ ಖರ್ಗೆ ಅವ್ರನ್ನ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗಿಂತ ಮುಂಚೆ ಕರೆದವರು ನಮ್ಮ ರಾಜ್ಯದ ದಲಿತ ನಾಯಕರು, ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಕಾಂಗ್ರೆಸ್ ಪಕ್ಷದವರೇ ಅವರು. ಆದ್ರೆ ನಮ್ಮ ರಾಜ್ಯದ ಹಿರಿಯ ನಾಯಕರು ದಲಿತ ರಾಜಕಾರಣಿ. ವಿರುದ್ಧ ಅಲ್ಲ, ಅವ್ರಿಗೆ ಎಲ್ಲೋ ಬಿಡ್ತಿದ್ರು. ನಾನು ಮುಗಿಸ್ಬಿಡ್ತೀನಿ ಸೂರ್ಯ. ಅವ್ರನ್ನ ಇಡೀ ವಿಚಾರಣೆ ಕರೆದ್ರಲ್ಲ, ಅವರು ಇದರಲ್ಲಿ ಯಂಗ್ ಇಂಡಿಯಾ ಡೈರೆಕ್ಟರ್ ಆಗಿದ್ದಾರೆ ಅಂತ ವಿಚಾರಣೆ ಕರೆದಿದ್ದಾರೆ. ಅವ್ರನ್ನ ಕರೆದಾಗ ಎಲ್ಲೋಗಿತ್ತು ಇವರು ಉತ್ಸಾಹ, ಉಮೇದೆಲ್ಲ ಯಾಕೆ ಡೌನ್ ಆಗ್ಬಿಡ್ತು? ಖರ್ಗೆ ಅವರು ದಲಿತ ನಾಯಕರು ಅಂತನ, ಸೋನಿಯಾ ಗಾಂಧಿ ವಂಶಸ್ಥರಲ್ಲ, ಫಸ್ಟ್ ಫ್ಯಾಮಿಲಿ ಅಲ್ಲ ಅಂತಲ್ಲ. ಸೊ ಇವರ ಇದು ನಿಯತ್ತು, ಇವರ ನಿಷ್ಠೆ ಏನಿದ್ರು ಗಾಂಧಿ ಪರಿವಾರಕ್ಕೆ, ಫೇಕ್ ಗಾಂಧಿ ಪರಿವಾರಕ್ಕೆ ಬಹಳ ಸ್ಪಷ್ಟ. ಆಮೇಲೆ ಇನ್ನೊಂದು ಹೇಳ್ತೀನಿ, ಅಲ್ಲ ನಿನ್ನೆ ಮುಗಿಸ್ಬಿಡ್ತೀನಿ. CAA, NRC ಆಗ್ಲಿ, ರೈತ ಪರ ಅದು ಕಾಯ್ದೆಗಳ ಹೋರಾಟ ಯಾವುದೇ ಆಗ್ಲಿ ಶುರು ಮಾಡಿದ್ದು ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ಗೆ ಯಾವ ವಿಷಯದಲ್ಲಿ ಹೋರಾಟ ಮಾಡ್ತಾರೆ? ರಾಹುಲ್ ಗಾಂಧಿಗೆ ಏನಾರು ಆದ್ರೆ, ಸೋನಿಯಾ ಗಾಂಧಿಗೆ ಅದು ಏನು ಆದ್ರೆ ಅಂತಲ್ಲ, ಯಾವ್ದಾನ ವಿಚಾರವಾಗಿ ಒಂದು ಸರ್ಕಾರಿ ಸಾಮ್ಯತೆ ಸಂಸ್ಥೆ ಒಂದು ವಿಚಾರಣೆ ಕರೆದ್ರೆ ಇವ್ರು ಹೋರಾಟ ಮಾಡ್ತಾರೆ. ವಿಚಾರಣೆ ಕರೆಯೋದು ತಪ್ಪ? ಇವ್ರು ಎಲ್ಲರಿಗಿನ್ನ ದೊಡ್ಡವರ ಅಂತ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಶ್ನೆ ಮಾಡ್ಕೋಬೇಕು, ಅವರ ನಾಯಕರು ಪ್ರಶ್ನೆ ಮಾಡ್ಕೋಬೇಕು ಅಂತ ಹೇಳಿಕ್ ಬಯಸ್ತೀನಿ. ಹೇಳಿ ಸರ್. ಈಗ ಫೇಕ್ ಗಾಂಧಿ ಅಂತ ಹೇಳಿದ್ರು, ವರುಣ್ ಗಾಂಧಿ, ಮೇನಕಾ ಗಾಂಧಿನ ಏನಂತಾರೆ ಇವರು? ಸೊ ಅವ್ರೇನು ತಮ್ಮ ಪ್ರಕಾರ? ಈಗ ನೋಡಿ, ಅಲ್ಲ ನನಗೆ ಡೈರೆಕ್ಟ್ ಉತ್ತರ ಕೊಡ್ಬೇಕಷ್ಟೇ ನೀವು, ಅದಕ್ಕೆ ಸಮಜಾಯಿಸಿ ಬೇಡ. ಸಮಜಾಯಿಸಿ ಪ್ರಶ್ನೆ ಇಲ್ಲ. ವರುಣ್ ಗಾಂಧಿ, ಮೇನಕಾ ಗಾಂಧಿ ಏನಾಗಾದ್ರೆ ಯಾಕೆ ಇಟ್ಕೊಂಡಿದ್ದೀರಾ? ಅವ್ರಿಗೂ ನೆಹರು ಅವರ ರಕ್ತ ಏನು ಇಲ್ವಾ? ಅವ್ರಿಗೆ ರಾಜೀವ್ ಗಾಂಧಿ ಅವರ ರಕ್ತ ಇಲ್ವಾ? ಸಂಜಯ್ ಗಾಂಧಿ, ಇಂದಿರಾ ಗಾಂಧಿ ಅವರ ಮೊಮ್ಮಗ ಅಲ್ವಾ? ಹಾಗಾದ್ರೆ ಫೇಕ್ ಗಾಂಧಿ ಅಂತ ಹೇಳ್ತೀರಾ? ನಕಲಿ ಗಾಂಧಿಗಳೇ ಅಂತಾನೆ ನಿಮಗೆ ಪದ ಪ್ರಯೋಗಗಳನ್ನ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡ್ ಮಾಡಿ, ನಮಗೂ ಮಾತಾಡಕ್ ಬರುತ್ತೆ. ಈಗ ನೀವು ವೈಯಕ್ತಿಕವಾಗಿ ತೇಜೋವಧೆ ಮಾಡಕ್ ಹೋದಾಗ ಅದನ್ನ ಕೇಳ್ಕೊಂಡು ನಾವು ಸುಮ್ನೆ ಕುತ್ಕೊಳಕ್ ಆಗಲ್ಲ. ಸೊ ನೀವು ವರುಣ್ ಗಾಂಧಿ, ಮೇನಕಾ ಗಾಂಧಿನ ಪಕ್ಕದಲ್ಲಿ ಇಟ್ಕೊಂಡು ಅವ್ರನ್ನ ಪಾರ್ಲಿಮೆಂಟಿಗೆ ಕಳಿಸ್ಕೊಂಡು ಮಂತ್ರಿಗಳು ಮಾಡ್ಕೊಂಡು, ಇಂದಿರಾ ಗಾಂಧಿ ಮೊಮ್ಮಗ ವರುಣ್ ಗಾಂಧಿ ಆದ್ರೆ ನಿಮ್ಗೆ ರಾಯಲ್ ಬ್ಲಡ್, ರಾಹುಲ್ ಗಾಂಧಿ ಆದ್ರೆ ನಿಮ್ಗೆ ನಕಲಿ ಆಗ್ಬಿಡ್ತಾರ? ಅದನ್ನೇ ಈಗ ನೀವು ನಮ್ಗೆ ಇದನ್ನ ತನಿಖೆ ಈಗ ಬೇಲ್ ಮೇಲೆ ಇದಾರೆ ಅಂತ ಹೇಳ್ತೀರಾ? ಯಡಿಯೂರಪ್ಪ ಏನ್ ಮೊಬೈಲ್ ಮೇಲೆ ಇದಾರೆ ಆಚೆಗೆ? ಯಡಿಯೂರಪ್ಪನ ಎಲ್ಲ ಆಗಿದೆ, ನೀವು ಅದ್ರ ಬಗ್ಗೆ ಮಾತಾಡಬಾರ್ದು. ನೀವೊಬ್ರು ವಕೀಲರಾಗಿ ಅಲ್ಲ ಇವ್ರದ್ದು ಈಗ ನಾವು ಕೇಳ್ತಾ ಇರೋದು ಇಷ್ಟೇ.
DK ಶಿವಕುಮಾರ್ ಇಂಧನ ಸಚಿವರಾಗಿ ಅಥವಾ ಇನ್ನೊಂದು ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿಯಾಗಿ ಅಥವಾ ಬಂದಿಖಾನೆಯ ಸಚಿವರಾಗಿ 7 ಬಾರಿ ಶಾಸಕರಾಗಿ ಸರ್ಕಾರದ ಹಣವನ್ನು ಏನಾದರೂ ಮಿಸ್ಯೂಸ್ ಮಾಡ್ಕೊಂಡವ್ರಾ? ಯಡಿಯೂರಪ್ಪ ಅವ್ರ ಥರ ಡಿನೋಟಿಫಿಕೇಶನ್ ಮಾಡ್ಕೊಂಡಿರೋ ಆರೋಪ ಇದೆಯಾ? ಇಲ್ಲ. ಅವ್ರ ಮೇಲೆ ಇರೋವಂಥದ್ದು ಮನಿ ಲ್ಯಾಂಡ್ರಿಂಗು, ವ್ಯವಹಾರ ಮಾಡ್ತಿದ್ರು, IT ಕರೆಕ್ಟಾಗಿ ಕಟ್ಟಿಲ್ಲ, ಟ್ಯಾಕ್ಸ್ ಕರೆಕ್ಟಾಗಿ ಕಟ್ಟಿಲ್ಲ, ಅವ್ರ ಮನೆಯಲ್ಲಿ ಏನು 8 ಕೋಟಿ ಜೈಲಿನಲ್ಲಿ ಸಿಕ್ತು ಅಂತ ಹೇಳಿದ್ದಾರೆ. ಅದನ್ನು 3 ಜನ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಸಚಿನ್ ನಾರಾಯಣ್ ಕ್ಲೈಮ್ ಮಾಡಿದ್ದಾರೆ, ಶರ್ಮಾ ಅವ್ರು ಕ್ಲೈಮ್ ಮಾಡಿದ್ದಾರೆ, ಇನ್ನೊಬ್ರು ಕ್ಲೈಮ್ ಮಾಡಿದ್ದಾರೆ ಅದು ನನ್ನ ದುಡ್ಡು ಅಂತ. ಸೊ ಆ ದುಡ್ಡು ಸರ್ಕಾರದ ದುಡ್ಡಾ? ಇಲ್ಲ DK ಶಿವಕುಮಾರ್ ಅವ್ರ ಮೇಲೆ ಈಶ್ವರಪ್ಪ ಅವ್ರ ಥರ 40% ಕಮಿಷನ್ ಪಡಿತಾ ಇರುವಂಥ ಆರೋಪ ಇದೆಯಾ? ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರಲ್ಲ, PSI ಸ್ಕ್ಯಾಮಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಗನ ಹೆಸರಿದೆ ಅಂತ ನಿಮ್ಮ ಪಕ್ಷದವರೇ ಹೇಳ್ತಾ ಇದ್ದಾರಲ್ಲ, ಆ ರೀತಿ PSI ಸ್ಕ್ಯಾಮಲ್ಲಿ ಏನಾದರೂ DK ಶಿವಕುಮಾರ್ ಅವ್ರ ಹೆಸರಿದ್ಯಾ? ರಾಹುಲ್ ಗಾಂಧಿ ಅವ್ರ ಹೆಸರಿದ್ಯಾ? ಅಥವಾ ಆಮೇಲೆ ಇವರು ಕಾಂಗ್ರೆಸ್ ಅವ್ರು ಯಾಕೆ ಈ ರೀತಿ ಹೋರಾಟ ಮಾಡ್ತಿದ್ದಾರೆ? ನೀವು ಈಗ ನಾನು ಆಗಲೇ ಇವ್ರು ಬರೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಸುವೇಂದು ಅಧಿಕಾರಿ ಮೇಲೆ ED ನೋಟಿಸ್ ಹೋಗುತ್ತೆ, ಮಾರನೇ ದಿನ ಅವ್ರು BJP ಸೇರ್ಕೊಂತಾರೆ. ಇದರಲ್ಲಿ ರಾಜಸ್ಥಾನಲ್ಲಿ ಇವರು ಯಾರು ನಮ್ಮ ಜ್ಯೋತಿರಾದಿತ್ಯ ಸಿಂಧ್ಯಾ ಅವ್ರ ಮೇಲೆ ED ನೋಟಿಸ್ ಹೋಗುತ್ತೆ, ಮಾರನೇ ದಿನ BJP ಸೇರ್ಕೊಂತಾರೆ. ಮಹಾರಾಷ್ಟ್ರದಲ್ಲಿ 40 ಜನ ಶಿವಸೇನಾ ಶಾಸಕರ ಮೇಲೆ ED ನೋಟಿಸ್ ಹೋಗುತ್ತೆ, ಅವರು BJPಗೆ ಸೇರ್ಕೊಂತಾರೆ. ಅದಾದ್ಮೇಲೆ ಈಗ ಮಹಾರಾಷ್ಟ್ರದಲ್ಲಿ ಆಪರೇಷನ್ ಕಮಲ ಮಾಡೋದಕ್ಕೆ ಎಷ್ಟು ದುಡ್ಡು ಖರ್ಚಾಯಿತು, ಅವ್ರನ್ನೆಲ್ಲ 5 ಸ್ಟಾರ್ ಹೋಟ್ಲುಗಳಲ್ಲಿ ಯಾರು ಬಿಲ್ ಕಟ್ಟಿದ್ರು, ಅದಕ್ಕೆ ಯಾಕೆ ಈ IT ಮತ್ತು ED ಸುಮ್ಮನೆ ಇದೆ? ಬೇರೆಯವ್ರಿಗಾದ್ರೆ ನೋಟಿಸ್ ಬರುತ್ತಲ್ಲ. ಇಲ್ಲಿ ನಮ್ಮದೇ ರಾಜ್ಯದಲ್ಲಿ 15 ಜನ ಶಾಸಕರುಗಳು ಮತ್ತೆ ಚುನಾವಣೆ ಮಾಡೋಕ್ಕೆ 30 ಕೋಟಿ ಹಣ ಕೊಡ್ತೀವಿ ಅಂತ ಇವರೇ ಹೇಳ್ತಾರೆ. ಅದಾದ್ಮೇಲೆ ಅವ್ರನ್ನ ಮಂತ್ರಿಗಿರಿ ಕೊಡ್ತಾರೆ, ಅವ್ರನ್ನ ಬಾಂಬೆ ರೆಸಾರ್ಟಲ್ಲಿ ಉಳಿಸ್ತಾರೆ. ಅವಾಗ IT ಮತ್ತು EDಗೆ ಯಾವುದೇ ಇದು ಕಣ್ಣಿಗೆ ಕಾಣಿಸೋದಿಲ್ವಾ? ಬರೀ ಈ ಥರದ್ದು ಮಾತ್ರ ಯಾಕೆ ಕಣ್ಣಿಗೆ ಕಾಣಿಸುತ್ತೆ? BJPನವ್ರಿಗೇನು ಸ್ಪೆಷಲ್ ಟ್ರೀಟ್ಮೆಂಟು? ಇದು ನಮ್ಮ ಪ್ರಶ್ನೆ. ಇದ್ರ ವಿರುದ್ಧ ನಮ್ಮ ಹೋರಾಟ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಆಡಳಿತ ಸಂಸ್ಥೆ ಕೈಗೊಂಬೆ ಏನಾದ್ರೂ ಆಗ್ಬಿಟ್ಟಿದೆಯಾ ಅಂತ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ನಿಮಿಷ, ನಮ್ಮ ವಕೀಲರು ಸೂರ್ಯ ಮುಕುಂದರಾಜ್ ಅವರು ಸುಮಾರಷ್ಟು DK ಶಿವಕುಮಾರ್ ಅವರ ರಾಜ್ಯಾಧ್ಯಕ್ಷ ನಾವು ಡಿಫೆಂಡ್ ಮಾಡ್ಕೊಳ್ಳೇಬೇಕು ಸುಮಾರಷ್ಟು ನಾನು ಮುಗಿಸ್ಬಿಡ್ತೀನಿ. ತಾವು ಹೇಳಿದ್ದೀರಾ. ಈಗ ಸ್ವತಃ ಅವ್ರದೇ ಪಕ್ಷದ ಮಾಜಿ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ವರಿಷ್ಠ ನಾಯಕರು 2 ವರ್ಷ ಯಾಕಪ್ಪ ಅವ್ರನ್ನ ಸಚಿವರು ಮಾಡ್ಲಿಲ್ಲ? ಇದೇ ಆರೋಪ ಇದೆ ಅಂತ ತಾನೇ ಸರ್ಕಾರದ ದುಡ್ಡು ಲೂಟಿ ಹೊಡೆದಿದ್ದೀರಾ? ನಿಮಿಷ, ಇವಾಗ ನನ್ನ ವಿಷಯ ನಾನು ಹೇಳ್ಬಿಡ್ತೀನಿ, ನೀವು ಹೇಳಿದ್ರೆ ನಾನು ಮುಗಿಸ್ತೀನಿ, ಆಯ್ತಾ? ಯಾಕೆ ಮಾಡ್ಲಿಲ್ಲ? ಇದೇ ಆರೋಪ ಇದೆ ಅಂತ ತಾನೇ 2 ವರ್ಷಗಳ ಕಾಲ ಫುಲ್ ಮೆಜಾರಿಟಿ ಗೌರ್ಮೆಂಟ್ ಕಾಂಗ್ರೆಸ್ ಇದ್ರು ಕೂಡ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಲಿಲ್ಲ. ಆಮೇಲೆ ಮಾಜಿ ಮುಖ್ಯಮಂತ್ರಿಗಳ ಮಗ ಇನ್ವಾಲ್ವ್ ಆಗಿದ್ದಾರೆ PSI ಸ್ಕ್ಯಾಮ್ ಅಲ್ಲಿ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಫಸ್ಟ್ ಹೇಳಿದ್ರು ಸಿದ್ದರಾಮಯ್ಯ. ಅದಾದ್ಮೇಲೆ ಇವ್ರೇನ್ ಹೇಳ್ತಾ ಇದ್ದಾರೆ, ಆಯ್ತು ಅದೆಲ್ಲ ಸೆಪರೇಟ್, ಅದೆಲ್ಲ ಓಕೆ. ಈಗ ನಾನು ಕೇಳ್ತಿರೋದು ಇಷ್ಟೇ ಮೂಲಭೂತ ಪ್ರಶ್ನೆ. IT ಆಗ್ಲಿ, ED ಆಗ್ಲಿ, CBI ಆಗಲಿ, ಮತ್ತೊಂದು ಸಂಸ್ಥೆ ಆಗಲಿ, ಇವಾಗ ಬಂದಿರುವಂಥದ್ದು ಇದು ಯಂಗ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆಗೆ ನೀವು ಹಣ ಹೂಡಿದ್ರಿ. ಅದರಿಂದ ಪೂರ್ತಿ ಅಸೋಸಿಯೇಟ್ ಜರ್ನಲ್ ಲಿಮಿಟೆಡ್ ಸ್ವಾತಂತ್ರ್ಯ ಪೂರ್ವಕ್ಕೆ ಮುಂಚೆ ಏನು ಸ್ಥಾಪನೆ ಆಗಿರುವಂಥ ಒಂದು ಸಂಸ್ಥೆ, ಅದರ ಆಸ್ತಿಯನ್ನು ನೀವು ಬರೀ ಕೆಲವೊಂದಷ್ಟು ಹಲವು ಕೋಟಿ ಕೊಟ್ಟುಬಿಟ್ಟು ನೀವು 2,000 ಕೋಟಿ ಆಸ್ತಿ ಲಪ್ಟಾಯಿಸಿದ್ದೀರಾ ಅಂತ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಅದು ಇಟ್ ವಾಸ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ಫಾರ್ಮರ್ ಜಸ್ಟಿಸ್ ಮಾರ್ಕಂಡೇಯ ಕಡ್ಜು ಮತ್ತೆ ಒಂದು ಇನ್ನೊಬ್ರು ಶಾಂತಿಭೂಷಣ್ ಹೆಗಡೆ ಅಲ್ವಾ, ಶಾಂತಿಭೂಷಣ್ ಅವರು ಶಾಂತಿಭೂಷಣ್ ಮಾಡಿರುವಂತ ಒಂದು ಆರೋಪದ ಮೇಲೆ ಇದು ದಾಖಲಾಗಿರುವಂತ ಪ್ರಕರಣ. ಇದರಲ್ಲಿ BJP ಇದಾಗಲಿ ಮತ್ತೊಬ್ಬರಾಗಲಿ ಇಲ್ಲ, ED ಇದರಲ್ಲಿ ಮನಿ ಲಾಂಡ್ರಿಂಗ್ ಆಗಿರ್ಬೋದು, ಯಾವುದೋ ಒಂದು ಚಿಕ್ಕ ಸಂಸ್ಥೆಯನ್ನ ಹುಟ್ಟಾಕಿ ಇವರು ಅದ್ರ ಮುಖಾಂತರ ಈ ರೀತಿ ಟ್ರಾನ್ಸಾಕ್ಷನ್ಸ್ ಮಾಡಿರ್ಬೋದು ಒಂದು ಅನುಮಾನದಿಂದ ವಿಚಾರಣೆ ಕರೆದಿರೋದು. ಇವ್ರನ್ನೇನು ದೋಷಿ ಅಂತ ಘೋಷಣೆ ಮಾಡೋದಾಗ್ಲಿ ಅಥವಾ ಯಾವುದೋ ಒಂದು ಇದರಲ್ಲಿ ಇವರು ಸಾಬೀತಾಗ್ಬಿಟ್ಟಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ. ವಿಚಾರಣೆ ಕರೆದಾಗ ಪ್ರಶ್ನೆ ಕೇಳಿದ್ವಲ್ಲ, ಯಾಕೆ ರೆಸಾರ್ಟ್ ರಾಜಕೀಯ ಮತ್ತೆ ಆಪರೇಷನ್ ಕಮಲ ಇದಕ್ಕೆ ಯಾಕೆ ಇಡೀ ಇದನ್ನ ಎಷ್ಟೋ ಆಡಿಯೋ ಕ್ಲಿಪ್ಪಿಂಗ್ಗಳು ಆಚೆಗಡೆ ಬಂದ್ವು, ಯಡಿಯೂರಪ್ಪ ಅವರ ಆಡಿಯೋ ಕ್ಲಿಪ್ಪಿಂಗ್ಗಳು ಆಚೆಗಡೆ ಬಂದ್ವು. ಇದರಲ್ಲಿ ಯಾವ್ದು ಇವ್ರದ್ದು ಒಬ್ಬ ಶಾಸಕನ ಮಗನ ಜೊತೆಗೆ ಮಾತಾಡ್ತಾ ಇದ್ದಂತ ದೇವದುರ್ಗದ ರೆಸಾರ್ಟ್ ಏನು IB-ನಲ್ಲಿ ನಡೆದಂತ ಸ್ಟಿಂಗ್ ಆಪರೇಷನ್ ಆಚೆಗಡೆ ಬಂತು. ACB-ನಲ್ಲಿ ಕೇಸ್ ಇದೆ. ಯಾಕೆ ಯಡಿಯೂರಪ್ಪ ಅವ್ರ ಮನೆ ಮೇಲೆ ಸಿದ್ದರಾಮಯ್ಯನವರೇ ಸ್ವತಃ ಹುಟ್ಟಾಕಿದಂತ ACB-ಲಿ 11 ಪ್ರಕರಣ ಈಗಲೂ ಪೆಂಡಿಂಗ್ ಇದೆ. ACB-ಲಿ ಲೋಕಾಯುಕ್ತದಲ್ಲಿ 9 ಪ್ರಕರಣ ಇದೆ, ACB-ಲಿ 11 ಪ್ರಕರಣ ಅವ್ರ ಮೇಲೂ ಸ್ವತಃ ಪೆಂಡಿಂಗ್ ಇದೆ. ಅದ್ರ ಬಗ್ಗೆ ರಾಜಕೀಯ ಮಾಡೋಲ್ಲ, ಅದ್ರ ಬಗ್ಗೆ ಮಾತಾಡೋದ್ರೆ ನಾವು ಆಪರೇಷನ್ ಕಮಲದ ಬಗ್ಗೆ ಹೇಳ್ತೀನಿ ನೋಡಿ. ಯಾಕೆ ರಾಜೀನಾಮೆ ಕೊಟ್ಟೋದ್ರು ಅದ್ರ ಬಗ್ಗೆ ನಾವು ಮಾತಾಡೋದು ವಿಷಾಂತರ ಆಗ್ತಾ ಹೋಗುತ್ತೆ. ಮಹಾರಾಷ್ಟ್ರದಲ್ಲಿ ನಾವೇನಾದ್ರು ಸರ್ಕಾರ ಮಾಡಬೇಕು ಅಂತ ಹೋಗಿದ್ದು, ನಾವು ದೇವೇಂದ್ರ ಫಡ್ನವೀಸ್ ಅವ್ರು ಘೋಷಣೆ ಮಾಡಿದಾಗಲೂ ಅಷ್ಟೇ
ವಿ ವಿಲ್ ಗೋ ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀವಿ, ನಮ್ಗೆ ಏನೂ ಮಾಡಬೇಡಿ, ನಮ್ಮ ಮುಖ್ಯಮಂತ್ರಿ ಸ್ಥಾನನೇ ಬೇಡ. ಇವ್ರು ನಡೀತಿರುವಂಥ ಮಹಾವಿಕಾಸ ಅಗಡಿ ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಸುಮಾರಷ್ಟು ದೇಶಕ್ಕೆ ರಾಜ್ಯದ ಜನತೆಗೆ ಏನು ಒಳಿತಾಗ್ತಾ ಇಲ್ಲ ಅಂತ ನಾವು ಹೇಳಿದ್ವಿ. ಆಯ್ತಾ, 40 ಜನ ಅಲ್ಲಿರುವಂಥ ಬಾಳಾ ಸಾಹೇಬ್ ಠಾಕ್ರೆ ಅವರ ಕನಸು ಏನಿತ್ತು, ತನ್ನ ಮಗ ಬರಬಾರ್ದು, ತಾನು ಸ್ವತಃ ಮುಖ್ಯಮಂತ್ರಿ ಆಗಬಾರ್ದು, ಒಬ್ಬ ಸಾಮಾನ್ಯ ಶಿವಸೇನೆಯ ಕಾರ್ಯಕರ್ತ ಮುಖ್ಯಮಂತ್ರಿ ಆಗ್ಬೇಕಂತ. ಅವ್ರ ಕನಸನ್ನು ನನಸು ಮಾಡೋದಕ್ಕೋಸ್ಕರ ನಾವು ಸೇರ್ಕೊಂಡು ರೆಸಾರ್ಟ್ ನಾವು ಕರ್ಕೊಂಡು ಹೋಗಿ ಕೂತ್ವಾ, ಅವ್ರು ಸ್ವತಃ ಹೋಗಿದ್ವಿ. ಏಕನಾಥ್ ಶಿಂಡೆ ಅವರು ಶಿವಸೇನಾ ಅವರು ಭಾರತೀಯ ಜನತಾ ಪಕ್ಷ ಅಲ್ಲ. RR ನಗರದ ವಿಚಾರಕ್ಕೆ ಬಂದ್ರೆ ಮುನಿರತ್ನ ಅವ್ರ ವಿರುದ್ಧ ಇವ್ರದೇ ಪಕ್ಷದ ಮಾಜಿ ಏನು ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂಥವ್ರು ಇಲ್ಲಿ ವೋಟರ್ ಐಡಿ ನಕಲಿ ವೋಟರ್ ಐಡಿಗಳನ್ನ ಮಾಡಿದ್ದಾರೆ ಅಂತೇಳಿ ದೂರನ್ನ ಕೊಟ್ಟಿದ್ದಾರೆ. ಇವತ್ತಿಗೂ ಕೇಸ್ ನಡೀತಾ ಇದೆ, ಇವತ್ತಿಗೂ ಪೆಂಡಿಂಗ್ ಇದೆ. RR ನಗರ, ಮಲ್ಲೇಶ್ವರಂ, ಗಾಂಧಿನಗರ 3 ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತ BBMP ಹಗರಣಗಳು ತನಿಖೆನಲ್ಲಿದೆ. ಸೊ ಅದರಲ್ಲಿ ಮುನಿರತ್ನ ಅವರು 800 ಕೋಟಿ 600 ಕೋಟಿನೋ ಏನೋ ತುಂಬಾ ದುಡ್ಡು ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪಗಳು ಇದಾವೆ. ಅವ್ರನ್ನ ಇವರು BJP ಒಳಗಡೆ ಸೇರ್ಕೊಂಡಿದ ತಕ್ಷಣ ಅವ್ರು ಶುದ್ಧ ಅಸ್ತ್ರ ಆಗ್ಬಿಡ್ತಾರ. ಬೇರೆ ಬೇರೆ ED ಮತ್ತೆ IT ನೋಟಿಸ್ ಬರ್ತಿದ್ದಂಗೆ ಅವ್ರ BJP ಸೇರ್ಕೊಂತಿದ್ದಂಗೆ ಅವ್ರದ್ದೆಲ್ಲ ವಾಶ್ಔಟ್ ಆಗೋಗ್ಬಿಡುತ್ತಾ, ಕ್ಲಿಯರ್ ಆಗೋಗ್ಬಿಡುತ್ತಾ. ತಾವೇನು ವಾಷಿಂಗ್ ಮಿಷಿನ್ ಏನಾದ್ರು ಇಟ್ಕೊಂಡಿದ್ದೀರಾ, ಈ ಥರ ವಿರೋಧ ಪಕ್ಷದಲ್ಲಿದ್ದಾಗ ಅವ್ರು ಗಲೀಜಾಗಿರ್ತಾರೆ, BJP ಸೇರ್ಕೊಂತಿದ್ದಂಗೆ ಒಂದು ED ನೋಟಿಸ್ ಕೊಡ್ತಾರೆ, ಕ್ಲಿಯರ್ ಆಗಿ ಆಚೆ ಬಂದ್ಬಿಡೋದಕ್ಕೆ. ತಾವೇನು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀರಾ ಈ ಥರದ್ದು ಮಾಡೋದಕ್ಕೆ? ಈಗ ನೋಡಿ, ED ಅನ್ನೋದು ಸರ್ಕಾರ ಸಾಮ್ಯತೆಗೆ ಒಳಪಟ್ಟಿರುವಂಥ ಸಂಸ್ಥೆ ಅಲ್ಲ, ದಾರ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸ್. ಅವರಿಗೆ ಯಾವುದೇ ಒಂದು ಮುಖರ್ಜಿ ಆಗ್ಬೋದು, ಯಾವುದೇ ಒಂದು ಅದ್ರ ಮೇಲೆ ಅವರು ತನಿಖೆ ಮತ್ತೊಂದು ಪ್ರಕರಣವನ್ನು ದಾಖಲು ದಾಖಲು. ನಿಮ್ಗೂ ಗೊತ್ತು ಸೂರ್ಯ ಅವರೇ, ತಾವು ವಕೀಲರು, ಇಡಿ ದಾಳಿ ನಡೆಸುತ್ತೆ ಅಂತ ನೋಟಿಸ್ ಜಾರಿ ಮಾಡಿದಾಗ ನೆಕ್ಸ್ಟ್ ಬೇರೆ ಪಕ್ಷಕ್ಕೆ ಹೋದಾಗ ಯಾಕೆ ದಾಳಿ ನಡೆಸಲ್ಲ ಅನ್ನೋದು ಸೂರ್ಯ ಅವರ ಬಿಜೆಪಿಗೆ ಬರ್ತಿದ್ ಬೇರೆ ಪಕ್ಷ ಅಲ್ಲ, ಜೈನ್ ಹವಾಲಾ ಜೈನ್ ಹವಾಲಾ ಕೇಸ್. ಮೊನ್ನೆ LK ಅಡ್ವಾಣಿ ಅವ್ರ ಹೆಸರು ಯಾರೋ ಒಬ್ಬ ಡೈರಿಯಲ್ಲಿ ಬರ್ದಿಟ್ಟಿದ್ದ ಅನ್ನೋ ಕಾರಣಕ್ಕೆ ಎಷ್ಟು ದೊಡ್ಡ ಇಶ್ಯೂ ಮಾಡಿದ್ರು. ಅವಾಗ ನಾವೇನಾದ್ರು ಈ ತರ ರೋಡಿಗಳಿದ್ನ ಇಲ್ಲ ನಾವು ರೋಡಿಗೆ ಇಳಿಯೋದ್ ಬಿಟ್ಬಿಡಿ. ನಾವು ಕೇಳ್ತಾ ಇರೋದು, ಎದುರುಗಡೆ ಇಲ್ಲಿದ್ದಾಗ ಜ್ಯೋತಿರಾದಿತ್ಯ ಸಿಂಧ್ಯಾ ಮೇಲೆ ED ನೋಟಿಸ್ ಹೋಗುತ್ತೆ, ಸುವೇಂದು ಅಧಿಕಾರಿ ಮೇಲೆ ED ನೋಟಿಸ್ ಹೋಗುತ್ತೆ, ಅಲ್ಲಿ BJP ಸೇರ್ಕೊಂತಿದ್ದಂಗೆ ಕ್ಲಿಯರ್. ಅದಾದ್ಮೇಲೆ ಇಲ್ಲಿ ಸುಮಾರು ಕೇಸ್ಗಳಿದಾವೆ. ಕಾಂಗ್ರೆಸ್ ಅಲ್ಲಿ ಇದ್ದಾಗ ಕರಪ್ಟ್, ಮುನಿರತ್ನ ಸರಿ ಇಲ್ಲ, BJPಗೆ ಹೋಗ್ತಿದ್ದಂಗೆ ಶ್ರೀರಾಮಚಂದ್ರ. ಹೆಂಗೆ ಇದು ಅವತಾರ ಪುರುಷರು ಹೆಂಗ್ ಆಗ್ಬಿಡ್ತಾರೆ? ಈ ತರ ಅವತಾರ ಪುರುಷರಾಗಿ ಬದಲಾಗೋದಕ್ಕೆ BJP ನಲ್ಲಿ ಏನ್ ಮ್ಯಾಜಿಕ್ ಇದೆ, ಏನ್ ಮಂತ್ರದಂಡ ಇದೆ? ಈಗ ಜನ ನೋಡ್ತಾ ಇದಾರೆ, ನಮ್ಮ ಹೋರಾಟ ಬಿಟ್ಬಿಡಿ, ಆಯ್ತು ನಾವು ಸೋನಿಯಾ ಗಾಂಧಿ ಅವ್ರ ಪರವಾಗಿ ಹೋರಾಟ ಮಾಡೋದು ನಮ್ಮ ಹಕ್ಕು ಅಥವಾ ನಮ್ಮ ಪಕ್ಷದ ಒಂದು ಇದು ಆಯ್ತು. ಈಗ ಇಲ್ಲಿದ್ದಾಗ ಸುವೇಂದು ಅಧಿಕಾರಿ ಸರಿ ಇಲ್ಲ, ED ನೋಟಿಸ್ ಆಗುತ್ತೆ, ಮಾರನೇ ದಿವಸ BJP ಸೇರ್ಕೊಂತಾರೆ. ಅದಾದ್ಮೇಲೆ ಮಹಾರಾಷ್ಟ್ರದಲ್ಲಿರುವಂತ ಎಷ್ಟೋ ಜನ 40 ಜನ ಶಾಸಕರಿಗೆ ED ನೋಟಿಸ್ ಹೋಗುತ್ತೆ, ಮಾರನೇ ದಿವಸ BJPಗೆ ಹೋದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅದಾದ್ಮೇಲೆ ಜ್ಯೋತಿರಾದಿತ್ಯ ಸಿಂಧ್ಯಾ ಕಾಂಗ್ರೆಸ್ ಅಲ್ಲಿ ಇದ್ದಾಗ ED ನೋಟಿಸ್ ಆಗುತ್ತೆ, BJPಗೆ ಗೊತ್ತಿದ್ದಂಗೆ ಕ್ಯಾನ್ಸಲ್ ಆಯ್ತದೆ. ಏನಾಯ್ತು ಕೇಸು? ಏನಾಯ್ತು ಅಂತ ಮಾತಾಡೋಣ ಸರ್. ವೀಕ್ಷಕರೇ, ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ನಾವು ಸತ್ಯದ ಪರ ಧ್ವನಿ ಎತ್ತುತ್ತೇವೆ. ಸತ್ಯವೇ ಸುದ್ದಿಯ ಜೀವಾಳ. ಬೆಂಗಳೂರಿನಿಂದ ಬೀದರ್ವರೆಗೆ, ರಾಜ್ಯದ ಮೂಲೆ ಮೂಲೆಯಿಂದಲೂ, ರಾಯಚೂರಿನಿಂದ ರಾಮನಗರದವರೆಗೆ ಸತ್ಯವೇ ಸುದ್ದಿಯ ಜೀವಾಳ. ಇದುವೇ ನಿಮ್ಮ ಜಿ ಕನ್ನಡ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿ, ನಿಖರ ಮಾಹಿತಿ, ನ್ಯೂಸ್ ಜೊತೆ ಭರಪೂರ ಮನರಂಜನೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್. ಇದೀಗ ನಿಮ್ಮ ಜಿ ಕನ್ನಡ ನ್ಯೂಸ್ ಆಪ್ ಪ್ಲೇಸ್ಟೋರ್, ಆಪಲ್ ಸ್ಟೋರ್ನಲ್ಲೂ ಲಭ್ಯ. ಪ್ರತಿ ಕ್ಷಣದ ಸುದ್ದಿಗಾಗಿ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ. ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಒಂದು ವಿಜ್ಞಾನ. ಈ ಜ್ಯೋತಿರ್ವಿಜ್ಞಾನವನ್ನ ನಮ್ಮ ವಿದ್ಯಾಭ್ಯಾಸ, ಶಿಕ್ಷಣ, ಉದ್ಯೋಗ, ವ್ಯಾಪಾರ, ಮದುವೆ, ಆರೋಗ್ಯ ಮತ್ತು ಇನ್ನಿತರ ಜೀವನದ ಸಮಸ್ಯೆಗೆ ಅನಾದಿ ಕಾಲದಿಂದಲೂ ನಡೆದು ಬಂದ ಹಾದಿ ಜ್ಯೋತಿರ್ವಿಜ್ಞಾನ.
ಡಾಕ್ಟರ್ ದಿನೇಶ್ ಗುರೂಜಿ ಈ ಜ್ಯೋತಿರ್ವಿಜ್ಞಾನವನ್ನ ಕೇವಲ 15 ದಿನಗಳಲ್ಲಿ ಆನ್ಲೈನ್ ಮುಖಾಂತರ 13,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಲಿಸಿಕೊಟ್ಟಿದ್ದಾರೆ. ನಕ್ಷತ್ರ ನಾಡಿ ವೀಕ್ಷಿಸಿ ಪ್ರತಿದಿನ ಬೆಳಗ್ಗೆ 9:30ಕ್ಕೆ. ಅಪರಾಧ ಲೋಕದ ಮೇಲೆ ಇರಲಿದೆ ಹದ್ದಿನ ಕಣ್ಣು. ರಕ್ತದ ಘಾಟು ವಾಸನೆ ಹಿಂದಿನ ಕಾರಾಳ ಸತ್ಯದ ಅನಾವರಣ. ವೈಟ್ ಕಾಲರ್ ಕ್ರೈಮ್ ಧೀರರಿಗೂ ತಪ್ಪುವುದಿಲ್ಲ ಭರ್ಜರಿ ಬಿಸಿ. ರಕ್ತ ಚರಿತ್ರೆ ವೀಕ್ಷಿಸಿ ಪ್ರತಿದಿನ ರಾತ್ರಿ 10 ಗಂಟೆಗೆ ನಿಮ್ಮ ಜಿ ಕನ್ನಡ ನ್ಯೂಸ್ನಲ್ಲಿ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಸ್ನೇಹಿತರೆ, ನಮ್ಮ ಜೊತೆ ಎಎಪಿ ಮುಖಂಡರಾಗಿರುವಂತಹ ಡಾಕ್ಟರ್ ಕೇಶವ್ ಕುಮಾರ್ ಸರ್ ಜಾಯ್ನ್ ಆಗಿದ್ದಾರೆ. ಅವರನ್ನ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವು ಚರ್ಚೆ ಮಾಡ್ತಾ ಇದ್ವಿ ಸರ್, ಇವತ್ತು ರಾಜ್ಯದಲ್ಲಿ ಏನೆಲ್ಲ ಆಯಿತು ಅನ್ನೋ ಬೆಳವಣಿಗೆಗಳು ನಿಮಗೂ ಗೊತ್ತಿದೆ. ಇಡೀ ವಿಚಾರಣೆ ಹಿನ್ನೆಲೆಯಲ್ಲಿ ಪ್ರೊಟೆಸ್ಟ್ ಕೂಡ ಮಾಡ್ತಾರೆ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ಎಲ್ಲರೂ ಕೂಡ. ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ನಡೆಯುತ್ತೆ. ಮೊದಲ ರಿಯಾಕ್ಷನ್ ಏನು ಇದ್ರ ಬಗ್ಗೆ ನಿಮ್ದು? ಈಗ ಇಡಿ ಐಟಿ ತನಿಖಾ ಸಂಸ್ಥೆಗಳೇನಾಗ್ಬಿಟ್ಟಿದೆ, ಇದು ಜನಕ್ಕೆ ಅದ್ರ ಸೀರಿಯಸ್ನೆಸ್ ಇಲ್ದಂಗೆ ಆಗ್ಬಿಟ್ಟಿದೆ. ಏನಂತಂದ್ರೆ ಇಡಿ ನೋಟಿಸ್ ಅಂದ್ರೆ ಬಂದ್ರೆ ಆನ್ಸರ್ ಮಾಡಿದ್ರೆ ಆಯ್ತು ಬಿಡಪ್ಪ ಅನ್ನೋ ಥರ ಆಗುತ್ತೆ. ಯಾಕಂದ್ರೆ ಈಗ ನೋಡಿ, ಇಡಿ ಇದು ಎಷ್ಟು ಜನಕ್ಕೆ ನೋಟಿಸಸ್ ಬಂದಿದೆ ಅನ್ನೋದು ನೋಡಿ. ಯಾರಾದ್ರೂ ಒಂದು ಇಡಿ ಕೇಸ್ನಲ್ಲಿ ಕನ್ವಿಕ್ಷನ್ ನೋಡಿದೀವ, ಅವ್ರ ಕನ್ವಿಕ್ಷನ್ ಮಾಡಲ್ಲ, ಅಕ್ವಿಟಲ್ಲೂ ಮಾಡಲ್ಲ, ಇದು ಎಳ್ದಾಡ್ಕೊಂಡು ಹೋಗ್ತಿರ್ತಾರೆ. ಇನ್ನೊಂದು ನಾವು ನೋಡ್ದಂಗೆ ಇವಾಗ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇವಾಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಆಗಿರ್ಬೋದು, ಅಥವಾ ಇವರು ನಾನು ಡಿಬೇಟ್ ನೋಡ್ಕೊಂಡೇ ಬರ್ತಿದ್ದೆ, ಶಿವಸೇನಾದವ್ರ ಬಗ್ಗೆ ಮಾತಾಡ್ತಿದ್ರು, ಅಸ್ಸಾಮಲ್ಲಿ ಅವ್ರ ಬಗ್ಗೆ ಮಾತಾಡ್ತಿದ್ರು. ಏನಂದ್ರೆ ಇಡಿದು ಇವರು ತನಿಖಾ ಸಂಸ್ಥೆಗಳನ್ನ ಅದೇ ದುರುಪಯೋಗ ಪಡಿಸ್ಕೊತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ನಮ್ಗಿಲ್ಲಿ. ಏನಂತಂದ್ರೆ ಯಾವುದೋ ಒಂದು ಸಂದರ್ಭಗಳಲ್ಲಿ ಮತ್ತೆ ಇವಾಗ ಕಾಂಗ್ರೆಸ್ನವ್ರು ಪ್ರೊಟೆಸ್ಟ್ ಮಾಡ್ತಾ ಇರೋದು ನೋಡಿದ್ವಿ. ಈ ಪ್ರೊಟೆಸ್ಟ್ ಅವಶ್ಯಕತೆನೇ ಇರಲಿಲ್ಲ. ಯಾಕಂದ್ರೆ ಇದು ಒಂದು ನೋಟಿಸ್ ಕೊಟ್ಟರು, ಹೋದ್ರು, ಆನ್ಸರ್ ಮಾಡಿದ್ರು, ಬರ್ತಾರೆ ಅಷ್ಟೇ. ಅದಕ್ಕೆ ಇಷ್ಟೆಲ್ಲ ಪ್ರೊಟೆಸ್ಟ್ ಮಾಡಿ ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾನಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಆವಾಗ್ಲೂ ಪ್ರೊಟೆಸ್ಟ್ ಮಾಡಿ. ಆದ್ರೆ ಅದಕ್ಕೆ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದಾಗಿದ್ದಾಗ ಪ್ರೊಟೆಸ್ಟ್ ನಡೆದಿರ್ಲಿಲ್ಲ. ಈ ಪ್ರೊಟೆಸ್ಟ್ ಆಗಿರೋ ಉದ್ದೇಶ ನೋಡ್ತಿರೋದು ಏನಂತಂದ್ರೆ, ಇದು ಪೊಲಿಟಿಕಲ್ ಪೋಸ್ಚರಿಂಗ್ ಅಷ್ಟೇ. ಏನಂತಂದ್ರೆ ನಮ್ಮ ನಾಯಕಿಗೆ ನಾವು ತೋರಿಸ್ಕೊಳ್ಳೋದು, ನಾವು ಇಷ್ಟು ಅಭಿಮಾನ ತೋರಿಸ್ಕೊಳ್ಳೋಕೆ ಒಂದು ಮಾಡಿದಿರೋ ಒಂದು ಪ್ರೊಟೆಸ್ಟ್ ಅನ್ನೋದು ಬಿಟ್ರೆ ಇದರಿಂದ ಏನು ಪ್ರಯೋಜನ ಇಲ್ಲ. ಈಗ ಅವರು ವಿಚಾರಣೆಗೆ ಹೋಗಿ ಬಂದಿದ್ದಾರೆ, ಮತ್ತು ವಿಚಾರಣೆ ಆಗುತ್ತೆ. ಇದು ಯಾವತ್ತೂ ಖುಲಾಸೆ ಆಗಂಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಇಡಿ ಈ ಕೇಸಲ್ಲಿ ಕನ್ವಿಕ್ಷನ್ ಬಿಜೆಪಿನವರು ಇದ್ದಾರೆ, ಯಾಕೆ ಅಧಿಕಾರದಲ್ಲಿದ್ದಾರೆ, ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ಅವ್ರು ಹೇಳಿ ಕನ್ವಿಕ್ಷನ್ಸ್ ಎಷ್ಟಾಗಿದೆ ಇಡಿಯಲ್ಲಿ ಅಂತ ಹೇಳ್ಬಿಟ್ಟು ಆಗಿಲ್ಲ, ಅಥವಾ ಹೋಗ್ಲಿ ಅದು ಅಕ್ವಿಟಲ್ಲೂ ಮಾಡಲ್ಲ. ಅದಂದ್ರೆ ಎಳ್ದಾಡ್ಕೊಂಡು 8 ವರ್ಷ. ಇವಾಗ ಆಕ್ಚುಲಿ ಇನ್ನು ನಮ್ಮವರೇ ಒಂದು ಸತ್ಯೇಂದ್ರ ಜೈನ್ ಕೇಸ್ ಒಂದು 8 ವರ್ಷದಿಂದ ನಡೀತಾ ಇದೆ, ಇದುವರೆಗೂ ಏನು ಸಿಕ್ಕಿಲ್ಲ ಅವ್ರಿಗೆ. ಆಯ್ತು, ಹಾಗೆ ಈ ಕೇಸುಗಳ ಮೇಲೆ ಕೇಸುಗಳು ನಡೀತಾ ಇರ್ತದೆ ಹೊರತು. ಇವಾಗ ನೋಡಿ, ಶಿವಸೇನಾದವ್ರ ಬಗ್ಗೆನೂ ಹೇಳ್ತಿದ್ರು. ಮತ್ತೆ ಇನ್ನೊಂದು, ಕೆಲವರು ಇಡಿ ನೋಟಿಸ್ ಬಂದಿರೋರು ಕೂಡ ಕೆಲವರು ಭಿನ್ನಮತಿರ ಜೊತೆ ಹೋಗಿರ್ಲಿಲ್ಲ ಮೊನ್ನೆ, ಅದು ಅವ್ರಿಗೂ ಗಮನಿಸ್ಲಿಲ್ಲ ಅಂತ ಕಾಣುತ್ತೆ. ಈ ಇಡಿ ನೋಟಿಸು ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಏನೋ ಒಂದು ನೋಟಿಸ್ ಬಂದಂಗಿದೆ, ಓದ್ವಿ ಬಂದ್ವಿ ಅನ್ನೋದು. ಬಟ್ ಈ ತರ ಪ್ರೊಟೆಸ್ಟ್ಗಳೆಲ್ಲ ಅವಶ್ಯಕತೆ ಇರಲಿಲ್ಲ. ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಇವ್ರು ನಿಜವಾಗ್ಲೂ ಈತ ಇಡಿ ಐಟಿ ಯಾವ್ದಾದ್ರು ಸೀರಿಯಸ್ ಆಗಿದೆ ಅನ್ನೋದು ಪ್ರೂವ್ ಆಗ್ಬೇಕು ಅಂದ್ರೆ ಅವರು ಇಲ್ಲ ತ್ವರಿತಗತಿಯಲ್ಲಿ ಡೇ ಟು ಡೇ ಬೇಸಿಸ್ ಅಲ್ಲಿ ಬೇಕಾದ್ರೆ ಮಾಡಿ ಅದನ್ನ ಕನ್ವಿಕ್ಟ್ ಆದ್ರೂ ಮಾಡ್ಲಿ, ಅಕ್ವಿಟ್ ಆದ್ರೂ ಮಾಡ್ಲಿ, ಅವಾಗಾದ್ರೂ ಜನಕ್ಕೆ ಇದ್ರ ಮೇಲೆ ಸ್ವಲ್ಪ ನಂಬಿಕೆ ಬರುತ್ತೆ ಅಷ್ಟೇ. ಸರ್, ವಿಚಾರಣೆ ತನ್ನ ಪಾಡಿಗೆ ತಾನು ಮಾಡ್ಕೊಂಡು ಹೋಗ್ತಾರೆ, ಪ್ರೊಟೆಸ್ಟ್ ಅವಶ್ಯಕತೆ ಇರಲಿಲ್ಲ ಅಂತ ಎಎಪಿ ಮುಖಂಡರ ವಾದ. ಏನ್ ಹೇಳ್ತೀರಾ? ಅಲ್ಲ, ಅದು ಸರಿ. ಈಗ ಅವ್ರು ಹೇಳೋದ್ರಲ್ಲ, ಇದೊಂದು ಪೊಲಿಟಿಕಲ್ ಇದಕ್ಕೆ ಮಾಡಿರುವಂಥದ್ದು. ಈಗ ನಾನು ಆಗ್ಲೇ ಬರೋಕ್ಕಿಂತ ಮುಂಚೆನೂ ಹೇಳಿದೆ. ಸೊ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ. ಎಐಸಿಸಿ ಅಧ್ಯಕ್ಷರು, ಎಐಸಿಸಿ ಅಧ್ಯಕ್ಷರನ್ನ ನೋಟಿಸ್ ಕೊಟ್ಟಾಗ ಕರೆದಾಗ ಹೋಗ್ಲಿ, ಇವ್ರು ಯಾರು ಪಕ್ಷದ ನಾಯಕರುಗಳು ಬೀದಿಗೆ ಇಳಿಲ್ಲ ಅಂದ್ರೆ ಅದ್ರ ಬಗ್ಗೆನೂ ನೀವು ಚರ್ಚೆ ಮಾಡ್ತೀರಾ?
ಕಾಂಗ್ರೆಸ್ ಪಕ್ಷದಲ್ಲಿ ಹಾಗಾದ್ರೆ ಒಗ್ಗಟ್ಟಿಲ್ವಾ? ಅವರು ಇದನ್ನ ಕರೆದಿದ್ದಾರೆ, ವಿಚಾರಣೆ ಕರೆದಿದ್ದಾರೆ, ಯಾವನು ಒಂದು ಪಕ್ಷದೊಳಗೆ ಏನಾದ್ರೂ ನಡೀತಾ ಯಾವನು ಒಬ್ಬ ಬಾವುಟ ಹಿಡ್ಕೊಂಬಂದ್ ಬೀದಿಲ್ ನಿಂತ್ಕೊಳಕ್ ಆಗ್ಲಿಲ್ವಲ್ರಿ? ಕಾಂಗ್ರೆಸ್ ಪಕ್ಷದವ್ರು ವಿರೋಧ ಮಾಡಕ್ಕೂ ಬರಲ್ಲ, ಹೋರಾಟ ಮಾಡಕ್ಕೂ ಬರಲ್ಲ ಅಂತಾನು ಮಾತಾಡ್ತೀರಾ. ಸೊ ಅದು ಎರಡೂ ಇರ್ತದೆ. ಸೊ ಇಲ್ಲಿ ಆಸ್ತಿ ಪಾಸ್ತಿಗೆ ಯಾರಿಗೂ ಏನು ಹಾನಿ ಮಾಡ್ಲಿಲ್ಲ, ಪ್ರತಿಭಟನೆ ಮಾಡಿದ್ವಿ. ಲಾಸ್ಟ್ ಟೈಮ್ ನೀವು ಗಮನಿಸಿರ್ಬೋದು, ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು DK ಸುರೇಶ್ ಅವರು ಇವರೆಲ್ಲ ಪಕ್ಷದ ಕಚೇರಿ ಒಳಗಡೆ ಹೋಗಕ್ಕೂ ಬಿಡ್ತಿರ್ಲಿಲ್ಲ ಇವರು. ಸೊ ಅಷ್ಟ್ರ ಮಟ್ಟಿಗೆ ಇವರು ಅದನ್ನ ವಿಜೃಂಭಣೆ ತೋರಿಸುವಂಥದ್ದು, ಅಷ್ಟ್ರ ಮಟ್ಟಿಗೆ ವಿಜುವಲೈಸೇಷನ್ ಹಂಗೆ ಮಾಡುವಂಥದ್ದು ಪೊಲೀಸ್ನವ್ರು ಮಾಡ್ತಾರೆ. ಇಲ್ಲ ಸರ್, ನಿಮ್ ಗಮನಕ್ಕೆ ಬಂದಿದ್ಯೋ ಇಲ್ಲ ಗೊತ್ತಿಲ್ಲ, ಇವತ್ತಿನ ಪ್ರೊಟೆಸ್ಟ್ ಸಂದರ್ಭದಲ್ಲಿ ಸ್ಯಾಂಟ್ರೋ ಕಾರ್ ಉರಿತಾ ಇದೆ, ಅದು ಘಟನೆ ಕೂಡ ನಡೀತು. ಈಗ ಅವ್ರು ಹೇಳ್ತಿದ್ರು ಅಂದ್ರೆ ನೀವು ಪ್ರಶ್ನೆ ಮಾಡ್ತೀರಾ, ಜನ ಪ್ರಶ್ನೆ ಮಾಡ್ತಾರೆ. ಮೋಸ್ಟ್ಲಿ ಜನ ಪ್ರಶ್ನೆ ಮಾಡ್ತಾರಂತೆ ಅಷ್ಟೇ ಅವ್ರು ಪ್ರೊಟೆಸ್ಟ್ ಮಾಡ್ತಾರೆ. ಅಲ್ಲ, ಜನ ಪ್ರಶ್ನೆ ಮಾಡೋದು ಮತ್ತೆ ಆಯ್ತಾ, ಈ ಜನಕ್ಕೋಸ್ಕರ ಏನೋ ಜನಕ್ಕೆ ತೋರ್ಸಕ್ ಪ್ರೊಟೆಸ್ಟ್ ಮಾಡ್ದಂಗೆ ಇದೆ ಅವ್ರ ಮಾತನ್ನ. ಇಲ್ಲ, ಜನಕ್ಕೆ ತೋರ್ಸೋದಂತಲ್ಲ, ನಮ್ಮ ನಾಯಕರ ಜೊತೆ ಅಂದ್ರೆ ACC ಜನರಲ್ ಸೆಕ್ರೆಟರಿ ಅಥವಾ ರಾಹುಲ್ ಗಾಂಧಿ ಅವರು ಅವ್ರ ಮೇಲೆ ಅಂದ್ರೆ ಅವ್ರ ಪ್ರಶ್ನಾತೀತರ, ಅವ್ರ ಮೇಲೆ ಯಾರು ಪ್ರಶ್ನೆ ಮಾಡಂಗೆ ಇಲ್ವಾ? ಇದೇನ್ ಇವಾಗ ಒಂದು ಕಾನೂನು ಪ್ರಕ್ರಿಯೆ ನಡೀತಾ ಇದೆ, ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗ್ಬೇಕು? ಅವ್ರು ತಪ್ಪೇ ಮಾಡಿಲ್ಲ ಅಂತಂದ್ರೆ ಬೇಕಾಗಿಲ್ಲ, ಸುಮ್ಮನೆ ಇರಿ. ಅವ್ರು ಹೊರಗಡೆ ಬರ್ತಾರಲ್ಲ, ನಿಮ್ ತೊಂದರೆ ಇಲ್ಲ. ಆಯ್ತು, ನೀವು ನಿಮಿಷ ಪ್ರತಿಭಟನೆ, ನೀವು ಇದನ್ನೇ ವಿಷಯಾಂತರ ಅಂತ ಹೇಳ್ತೀರಿ. ಅದೇ ವಿಷಯ ಮಾತಾಡ್ತೀನಿ. ಅಲ್ಲ, ಒಂದ್ ನಿಮಿಷ ಇರಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಇವತ್ತಿನ ಪ್ರೊಟೆಸ್ಟ್ ಅಷ್ಟೇ ಮಾತಾಡ್ತೀನಿ. ಡಿಬೇಟ್ ನೋಡ್ಕೊಂಡ್ ಬರ್ತೇನೆ. ಈಗ ಡೈಮೆನ್ಷನ್ ಕೊಡುವಂಥದ್ದು ಇದೆಯಲ್ಲ, ನಾನು ಅದನ್ನೇ ನೀವು ಬರ್ಬೇಕಾದ್ರೆ ನಾವು ನೋಡ್ಕೊಂಡ್ ಬಂದಿರೆ. ನಾನು ಹೇಳ್ತಾ ಇದ್ದಿದ್ದೇನು ಅಂದ್ರೆ, ED ಮತ್ತೆ IT ಇಲಾಖೆ ಕೇವಲ ವಿರೋಧ ಪಕ್ಷದವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದೆ. ಈಗ ಜನರು ಅದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ, ಜನರು ಒಳಗಡೆ ಅಂಡರ್ ಕರೆಂಟ್ ಅಲ್ಲಿ ನಡೀತಾ ಇರುವಂತದ್ದು. ಸೊ ನಾವ್ ಹೇಳ್ತಾ ಇರೋದು, ನೀವು ನಮ್ಮನ್ನ ತನಿಖೆ ಮಾಡಿ ನೋಟಿಸ್ ಕೊಡಿ, ಜೈಲಿಗೆ ಹಾಕಿ ಎಲ್ಲ ಮಾಡಿ, ನಾವೇನು ಅದನ್ನೇನು ಇಲ್ಲ ಅಂತ ಹೇಳ್ತಿಲ್ಲ. ನಾನು ಆಗ್ಲೇ ಹೇಳಿದ್ದೇನು ಅಂದ್ರೆ, ನಾವು UPA ಸರ್ಕಾರ ಇದ್ದಾಗ ಕನ್ನಿಮೋಳಿನ ಜೈಲಿಗೆ ಕಳ್ಸಿದ್ವಿ, A ರಾಜಾ ಅವ್ರನ್ನ ಜೈಲಿಗೆ ಕಳ್ಸಿದ್ವಿ, ಪ್ರಕಾಶ್ ಕಲ್ಮಾಡಿ ಜೈಲಿಗೆ ಹೋದ್ರು. ಇನ್ನೂ ಅನೇಕ ಜನ ಯಾರು ಭ್ರಷ್ಟಾಚಾರದ ಆರೋಪವನ್ನ ವಿರೋಧ ಪಕ್ಷಗಳು ಮಾಡಿದ್ರು, ಅವರೆಲ್ಲರೂ ಜೈಲಿಗೆ ಹೋದ್ರು. ಆಮೇಲೆ ಅವರು 2G ಸ್ಕ್ಯಾಮು ಇದ್ರೊಳಗೆ ಏನು ಇಲ್ಲ ಅಂತ ಅಕ್ವಿಟಲ್ ಆಗಿ ಬಂದ್ರು. ಸೊ ಇವತ್ತು ನಡೀತಾ ಇರುವಂಥದ್ದೇನು, ಎಲ್ಲರಿಗೂ ನೀವು ಕ್ಲೀನ್ ಚಿಟ್ ಕೊಡ್ತಾ ಇದ್ದೀರಾ. ಸೊ ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಜ್ಯೋತಿರಾದಿತ್ಯ ಸಿಂಧ್ಯಾ ED ನೋಟಿಸ್ ಕೊಡ್ತೀರಾ, ಮಾರನೇ ದಿವಸ ಇದಕ್ಕೆ ಹೋಗ್ತಾರೆ. ಅಸ್ಸಾಮಲ್ಲಿ ಹಿಮಂತ್ ಬಿಸ್ವಾಗೆ ನೋಟಿಸ್ ಕೊಡ್ತೀರಾ, ಮಾರನೇ ದಿನ ಬಿಜೆಪಿಗೆ ಹೋಗ್ತಾರೆ. ಸುವೇಂದು ಅಧಿಕಾರಿಗೆ ನೋಟಿಸ್ ಕೊಡ್ತೀರಾ, ಮಾರನೇ ದಿನ ಬಿಜೆಪಿಗೆ ಹೋಗ್ತಾರೆ. ಇದು ಯಾಕೆ ನಡೀತಾ ಇರುವಂತದ್ದು? ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ ಮುಖಂಡರ ವಾದ. ಅಲ್ಲ, ವಿರೋಧ ಪಕ್ಷ ಅನ್ನೋದಕ್ಕಿಂತ ಈ ED ನೋಟಿಸ್ ಆಗಲಿ, CBI ನೋಟಿಸ್ ಆಗಲಿ ಬಂದ ತಕ್ಷಣ ಅದು ಕೇಸು, ನಾನು ಹೇಳ್ದಂಗೆ ಇದು ಸರ್ಕಾರದ ಇದಕ್ಕೆ ಒಳಪಟ್ಟು ಅನ್ಸುತ್ತೆ. ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಅವ್ರು ಯಾರಿಗೆ ಬೇಕಾದ್ರೆ ನೋಟಿಸ್ ಕೊಡ್ಬೋದು, ಯಾರಿಗೆ ಬೇಕಾದ್ರೆ ಅವ್ರಿಗೆ ಒಂದು ಕಂಪ್ಲೇಂಟ್, ಪ್ರೈವೇಟ್ ಕಂಪ್ಲೇಂಟ್ ಬರಲಿ, ಏನೇ ಕಂಪ್ಲೇಂಟ್ ಬಂದು ಅವ್ರ ಮೇಲೆ ಕ್ರಮ ತಗೊಳ್ಬೋದು, ನೋಟಿಸ್ ಕೊಡ್ಬೋದು, ವಿಚಾರಣೆ ಮಾಡ್ಬೋದು. ಆ ಪ್ರಕ್ರಿಯೆ ಮಾಡ್ತಿದ್ದಾರೆ. ಅದಾದ್ಮೇಲೂ ಸುಮಾರಷ್ಟು ಜನ ನಾಯಕರು ಹೋಗಿದ್ದಾರೆ. ಅಲ್ಲ ಅವ್ರದ್ದು ಪ್ರಗತಿ. ಜ್ಯೋತಿರಾದಿತ್ಯ ಸಿಂಧ್ಯಾದ ಏನಾಯ್ತು, ನಾರಾಯಣ್ ರಾಣೇದ್ ಏನಾಯ್ತು, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಇಂದ ಹೋದವರು, ಅಸ್ಸಾಮಲ್ಲಿ ಹಿಮಂತ್ ಬಿಸ್ವಾದ್ ಏನಾಯ್ತು, ಅಲ್ಲ ಅದನ್ನ ಪ್ರೋಗ್ರೆಸ್ ಕೊಡಿ. ಯಾಕೆ ಅವ್ರನ್ನ ಕರೆದು ವಿಚಾರಣೆ ಮಾಡ್ತಿಲ್ಲ? ಈಶ್ವರಪ್ಪ ಅವ್ರನ್ನ ಯಾವ ವಿಚಾರಣೆ ಯಾವಾಗ ಮಾಡಿದ್ರಿ ನೀವು? ಬಿ ರಿಪೋರ್ಟ್ ಹೆಂಗ್ ಹಾಕಿದ್ರಿ? ಅವ್ರ ಮೊಬೈಲ್ ಸೀಸ್ ಮಾಡಿದ್ರ? ಆಮೇಲೆ ಕೆಂಪಣ್ಣ ಅವರು 40% ಕಮಿಷನ್ ಇದನ್ನ ಮಾಡ್ತಾ ಇದ್ದಾರೆ. ಯಾಕೆ ಅದನ್ನ ಮಾಡ್ತಾ ಇಲ್ಲ? ಎರಡೂ ಪ್ರಶ್ನೆ. ನೀವು ಆಡಳಿತ ಪಕ್ಷದ ಮೂರು ಯಾರದೇ ED ನೋಟಿಸಸ್ ಬಂದ್ಮೇಲೆ ಟ್ರಯಲ್ಸ್ ನಡೀತಾ ಇದೆ, ಯಾರು ಅಕ್ವಿಟ್ ಆಗಿಲ್ಲ. ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರಂದು ಯಾರು ನೀವು ಆಚೆಗಡೆ ಬಿಡ್ಲೇ ಇಲ್ಲ. ಏನ್ ಬಿಡ್ಲಿಲ್ಲ? ಬಸವನಗೌಡ ಪಾಟೀಲ್ ಯತ್ನಾಳ್ ಆಚೆಗಡೆ ಬಂದು ಜವಾಬ್ದಾರಿಯುತ ವಿರೋಧ ಪಕ್ಷ ಆದಾಗ, ಅಷ್ಟು ಜವಾಬ್ದಾರಿಯುತ ವಿರೋಧ ಪಕ್ಷ ಆದಾಗ ಆರೋಪ ಮಾಡೋದಲ್ಲ, ನಿಮ್ಮ ಹತ್ರ ಪುರಾವೆ ಇದ್ರೆ ದಾಖಲಾತಿ ಮಾಡಿ. 40% ಸರ್ಕಾರ ಅಂತ ಇವರೆಲ್ಲಾ ನಾಯಕರು ಹೇಳ್ತಾರೆ. ಒಂದೇ ಒಂದು ಪುಟದ ದಾಖಲೆ, ಒಂದೇ ಒಂದು ಪುಟದ ದಾಖಲೆ, ಜಸ್ಟ್ 1 ಪೇಜ್ ಡಾಕ್ಯುಮೆಂಟ್. ಒಂದ್ ನಿಮಿಷ ರೀ, ನಾನು ಇದೇ ಮಾತಿದ್ದಲ್ಲಿ ಒಂದ್ಸತಿ ಮಾತಾಡಿದ್ದೆ. ಅವರು ಒಂದು PCR ಅನ್ನ ದಾಖಲೆ ಮಾಡ್ತಾರೆ. PCR ಅನ್ನ ದಾಖಲೆ ಮಾಡಿ ಅವಾಗ ಕೋರ್ಟ್ ಡೈರೆಕ್ಷನ್ ಕೊಡುತ್ತೆ, ಸಂತೋಷ್ ಪಾಟೀಲ್ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಿ ಅಂತ. ಸೊ ಅದ್ರ ಬಗ್ಗೆನೂ ಮಾತಾಡ್ಲಿ ಅವರು. ಸಂತೋಷ್ ಪಾಟೀಲ್ ಇವತ್ತಿಲ್ಲ, ಅವ್ರ ಬಗ್ಗೆ ಮಾತಾಡೋದು ಅಷ್ಟು ಸಮಂಜಸ ಅಲ್ಲ, ತಪ್ಪು ಕೂಡ. ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ED ಕೇಸಸ್ ಅಲ್ಲಿ ಕನ್ವಿಕ್ಷನ್ ಆಗಿರೋದು ನಿಮ್ಮ ಮಾಹಿತಿ ಅಲ್ಲ. ED ಕನ್ವಿಕ್ಷನ್ ಒಂದು ನಿಮಿಷ ಹೇಳ್ತೀನಿ. ಕಳೆದ 35 ವರ್ಷದಿಂದ ಒಂದು ಮಾಹಿತಿ ಹೇಳ್ಬಿಡ್ತೀನಿ. ನಿಮ್ಗೆ 8 ವರ್ಷ ಸರ್ಕಾರದ 35 ವರ್ಷದಲ್ಲಿ EDಯ ಕನ್ವಿಕ್ಷನ್ ರೇಟ್ ಇರೋದೇ 5%. ಅಲ್ಲ, ನಾವು ಕನ್ವಿಕ್ಷನ್ ಬೇಡ, ನಾನು ಕೇಳ್ತಾ ಇರೋದು ನಾರಾಯಣ ನಮ್ಗೆ ಕನ್ವಿಕ್ಷನ್ ಬಿಟ್ಬಿಡಿ. ನಾನ್ ಕೇಳ್ತಾ ಇರೋಂಥದ್ದೇನು, ನಾರಾಯಣ ರಾಣೆ ಕೇಸ್ ಏನಾಯ್ತು?
ಅದಕ್ಕೆ ಉತ್ತರ ಕೊಡ್ತಾ ಕೇಳಿ. ಕೇಸ್ ಏನಾಯ್ತು, ಅಲ್ಲ, ಸುರೇಂದ್ರ ಅಧಿಕಾರಿ ಕೇಸ್ ಅಲ್ಲಲ್ಲ, ಏನಾಯ್ತು, ಈ ಕೇಸ್ ಇವಾಗ ಬಿಜೆಪಿಗೆ ಹೋದ್ಮೇಲೆ ಯಾಕೆ ಬಿಟ್ರಿ, ಯಾಕೆ ಅವ್ರನ್ನ ನೋಟಿಸ್ ಏನಾಯ್ತು ವಿಚಾರಣೆ ಎಲ್ಲಿ? ಆ ಕೇಸ್ ಯಾವ್ದು ಖುಲಾಸೆ ಆಗಿಲ್ಲ, ಆಮೇಲೆ ವಿಚಾರಣೆ ಯಾವ್ದು acquittal ಏನಾಯ್ತು? ಆಗಿಲ್ಲ. ನೀವು ಅಂದ್ರೆ ಎಲ್ಲ ಬಿಜೆಪಿ ತಪ್ಪಾಯ್ತು ಬಿಟ್ಟೋದಾಗ ಬಿಡ್ಬೇಡಿ. ಅರೆಸ್ಟ್ ಮಾಡಿಸ್ತೀರಾ ಅವ್ರನ್ನ? ಅಲ್ಲಲ್ಲ, ತಪ್ಪು ಮಾಹಿತಿ ಹೇಳ್ಬೇಡಿ. ಇವಾಗ ಅವ್ರು ಯಾರು ಅಕ್ವಿಟಲ್ ಆಗಿಲ್ಲ. ಒಂದು ಮೊದಲನೇದಾಗಿ ಇನ್ನ ವಿಚಾರಣೆ ಹಂತದಲ್ಲೇ ಇದೆ. ನಾರಾಯಣ ರಾಣೆ ಆಗ್ಬೋದು, ಜ್ಯೋತಿರಾದಿತ್ಯ ಸಿಂಧಿಯಾ ಆಗ್ಬೋದು, ಆಮೇಲೆ ಹಿಮಂತ್ ಬಿಶ್ವ ಶರ್ಮಾ ಆಗ್ಬೋದು. ಯಾರೇ ಆಗಿದ್ದು ಅವ್ರದ್ದು ಯಾರ್ದು ಅಕ್ವಿಟಲ್ ಆಗಿಲ್ಲ. ಅಕ್ವಿಟಲ್ ಆಗಿದ್ರೆ ಅವ್ರ ಬಗ್ಗೆ ಮಾತಾಡ್ಲಿ. ಆಮೇಲೆ ಏನ್ ಪ್ರೋಗ್ರೆಸ್ ಪ್ರೋಗ್ರೆಸ್ ನಾವು ಹೇಳಕ್ಕಾಗಲ್ಲ, ಅದನ್ನ ಇಡಿ ಹೇಳ್ಬೇಕು. ಜನಕ್ಕೆ ಗೊತ್ತಾಗಲ್ಲ. ಜನರಲ್ ಒಂದು ಪ್ರಶ್ನೆ ಇದ್ದಿದೆ. ಇವಾಗ ನೀವೇ ಹೇಳ್ತಾ ಇದ್ರೆ 35 ವರ್ಷದಲ್ಲಿ 5% ಅಂತ. ಇಷ್ಟಿದ್ರೆ ನಿಜವಾಗ್ಲೂ ಆ ತನಿಖಾ ಸಂಸ್ಥೆಗಳು ಬೇಕಾ ನಮ್ಗೆ? ಯಾಕೆ ಸರ್ಕಾರ ಅವರು ಸರಿಯಾಗಿ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಅಥವಾ ಸರ್ಕಾರ ಕೆಲಸ ಮಾಡಕ್ ಬಿಡಲ್ವಾ? ಅವ್ರು ಸಮರ್ಥ ಅಲ್ವಾ? ಆಯ್ತು, ತಗೊಂಡು ಒಳ್ಳೆ ಪ್ರಶ್ನೆ ಅದೇ ಕೇಳಿ. ಸರ್, ನಾನು ಒಂದೇ ಒಂದು ಉದಾಹರಣೆ ಕೊಟ್ಬಿಟ್ಟು ಅದಕ್ಕೆ ಉತ್ತರ ಹೇಳಿ, ಕೊಡ್ತೀನಿ. ಓಪೋ ಅಂತ ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಸಂಸ್ಥೆ, ಅವರು ರಾಯಲ್ಟಿ ಅನ್ನೋ ಒಂದು ಹೆಸರಲ್ಲಿ ಹತ್ತತ್ರ 6,000 ಕೋಟಿಯನ್ನ ಇಲ್ಲಿಂದ ಚೈನಾ ವರ್ಗಾವಣೆ ಮಾಡಿದ್ದಾರೆ ಇನ್ ದ ನೇಮ್ ಆಫ್ ರಾಯಲ್ಟಿ. ಇಂಥ ಸಂಸ್ಥೆಗಳು ನಮಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಬೇಕು, ಅದಕ್ಕೆ ಮೇಲೆ ಹಿಡಿತಾನೂ ಇರಬೇಕು ನಮಗೆ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದ್ದಾಗ ಸ್ಥಾಪನೆ ಮಾಡಿದಂಥ ಸಂಸ್ಥೆಗಳಿವೆಲ್ಲ. ಇಟ್ ಶುಡ್ ನಾಟ್ ಬಿ ಅಂಡರ್ ದ ಡೈರೆಕ್ಟ್ ಸೂಪರ್ವಿಷನ್ ಆಫ್ ದಿ ಗೌರ್ಮೆಂಟ್ ಅಂತಾನೆ ಹೇಳ್ಬಿಟ್ಟು ಅದನ್ನ ಸ್ಥಾಪನೆ ಮಾಡಿರೋಂಥದ್ದು. ಈ ಥರ ವಿಷಯಗಳು ಯಾವುದೇ ಬೇರೆ ಟ್ರಾನ್ಸಾಕ್ಷನ್ಸ್ ಆಗಿದೆ, ಅದರ್ ದೆನ್ ಮನಿ ಲಾಂಡ್ರಿಂಗ್ ಆಗಿದೆ, ಆ ಥರ ಯಾವುದೇ ಒಂದು ಪ್ರಕರಣ ಬಂದ್ರೂ ಅದನ್ನ ದಾಖಲು ಮಾಡಿಕೊಂಡು ಅದ್ರ ಮೇಲೆ ತನಿಖೆ ಮಾಡುವಂಥ ಸಂಸ್ಥೆಗಳಿವೆಲ್ಲ. ಸೊ ಆ ನಿಟ್ಟಿನಲ್ಲಿ ಅದಕ್ಕೆ ಅದರ ಅವಶ್ಯಕತೆ ಇದ್ದೇ ಇದೆ. ನಾನು ಜಸ್ಟ್ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಅದರ ಪ್ರೋಸೆಸ್ ಪ್ರೋಗ್ರೆಸ್ ಸ್ಲೋ ಇರ್ಬೋದು, ಅದರದ್ದೇ ಆದ ನೀವು ಓಕೆ ಕಳೆದ 8 ವರ್ಷದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ ಸರ್ಕಾರ ಬಂದ ಮೇಲೆ ಏನಾದ್ರು ಒಂದಾದ್ರೂ ಕನ್ವಿಕ್ಷನ್ ಆಗಿದೆಯಾ? ಇಲ್ಲ. ಈಗ ಸರ್ಕಾರ ಅವ್ರ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ವಾ, ಅಥವಾ ಅವ್ರು ಸಮರ್ಥರಲ್ವಾ? ಅಲ್ಲ, ಎರಡೇ ಅಸಮರ್ಥರಾಗಿರ್ಬೇಕು ಅಥವಾ ಸರ್ಕಾರ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಒಂದ್ ಅರ್ಥ ಮಾಡ್ಕೋಬೇಕು, ಅದು ಸರ್ಕಾರದ ಅಂಡರ್ ಬರಲ್ಲ, ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಅಸಮರ್ಥ ಆ ರೀತಿ ಆರೋಪವನ್ನು ಮಾಡೋದು ತಪ್ಪು. ಇವಾಗ ನೋಡ್ತಾ ಇದ್ದಾರೆ, ಸಾಮಾನ್ಯ ಜನ ಯೋಚನೆ ಮಾಡ್ತಾ ಇರೋದಷ್ಟೇ. ಈ ಸಂಸ್ಥೆಗಳೆಲ್ಲ ಅಸಮರ್ಥ ಸಂಸ್ಥೆಗಳು. ಇವಾಗ ಸುಮ್ನೆ ಅದಕ್ಕೆ ಎಷ್ಟು ಫಂಡ್ಸ್ ಹೋಗ್ತಾ ಇರ್ತದೆ, ಎಷ್ಟು ಆಫೀಸರ್ಸ್, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು, ಸುಮ್ನೆ ಅದೊಂದು ವೇಸ್ಟ್ ಅಷ್ಟೇ. ಯಾಕಂದ್ರೆ ಅವ್ರು ಕೊಟ್ಟಿರೋ ಕೆಲಸ ಅವ್ರು ಮಾಡ್ತಾ ಇಲ್ಲ. ಇಲ್ಲಿ 35 ವರ್ಷದಿಂದ 5% ಅಂದ್ರೆ ಇನ್ನು 95% ಕೇಸ್ ಏನದು? ಅಂದ್ರೆ ಅವ್ರು ಕೆಲಸ ನೋಡಿ, ಅಲ್ಲ ಒಂದ್ ನಿಮಿಷ. ಇವಾಗ ನಾನು ಜಸ್ಟ್ ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ದು. ಅದೇ ರೀತಿ ಬೇರೆ ಸಂಸ್ಥೆಗಳು ಇದೆ. ಇವಾಗ ನಾವು ಎಷ್ಟೊಂದು ಕೋರ್ಟ್ ಅಪೀಲ್ಸ್ ಹೋಗ್ತೀವಿ, ಎಲ್ಲಾನು ಆಗುತ್ತೆ ಅಂತ ಇಲ್ಲ. ನಮ್ಗೆ ಇಷ್ಟ ಆಗಿಲ್ಲ ನಾವು ಮೇಲ್ಮನೆ ಹೋಗ್ತೀವಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದೊಂದು ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ, ನೀವು ಅರ್ಥ ಮಾಡ್ಕೊಳ್ಳಿ. ಆದ್ರೆ ಅದಕ್ಕೆ ಎಷ್ಟು ಮಹತ್ವ ಇದೆ ಅಂತ ನಾನು ವಿಷಯ ಹೇಳಿದೆ. ಏನಾಗುತ್ತೆ ಏನ್ ಬಿಡುವಂಥದ್ದು ಇಡಿ ಇದೆ. ಇಡಿ ಅದನ್ನ ಪ್ರೆಸ್ ರಿಲೀಸ್ ಅನ್ನ ಮಾಡುತ್ತೆ, ಅದ್ರಲ್ಲಿ ನಾವು ತಿಳ್ಕೊಳ್ಳೋಣ. ಇವಾಗ ನಾನ್ ಬಂದಿರೋದು ಭಾರತೀಯ ಜನತಾ ಪಕ್ಷದ ನಿಲುವನ್ನು ಹೇಳೋದಕ್ಕೆ. ಇಡಿ ಇದೆ, ಇಡಿ ಇದು ಏನ್ ನಿಲುವು ಹೇಳುತ್ತೆ. ಪಕ್ಷದವ್ರನ್ನ ಇಡಿ ಟಾರ್ಗೆಟ್ ಮಾಡಲ್ವಾ ಅನ್ನೋ ಪ್ರಶ್ನೆ. ಈಗ ನಾನು ಈಗಲೂ ಅದನ್ನೇ ಹೇಳಿದ್ದು. ಜ್ಯೋತಿರಾದಿತ್ಯ ಸಿಂಧಿಯಾ ಆಗ್ಬೋದು, ಯಾವುದೇ ನಾಯಕರಾಗ್ಬೋದು, ಅವ್ರನ್ನ ಅಕ್ವಿಟಲ್ ಆಗಿದೆಯಾ? ಆಯ್ತು, ಒಂದ್ ಅರ್ಥ ಮಾಡ್ಕೋಬೇಕು. ಅವರು ಇನ್ನೊಂದು ವಿಚಾರಣೆಗೆ ಹಾಜರಾಗ್ತಾನೆ ಇರ್ತಾರೆ, ಮತ್ತೊಂದಕ್ಕೆ ಸ್ಪಂದಿಸ್ತಾನೆ ಇರ್ತಾರೆ. ಆಯ್ತಾ, ಅದನ್ನ ಸುದ್ದಿವಾಹಿಗಳು ಸುದ್ದಿ ಮಾಡಲ್ಲ ಅಷ್ಟೇ. ಆಯ್ತಾ, ಅದನ್ನು ತಾವು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಯಾವ್ದು ಮೀಡಿಯಾ ಬಾಕ್ಸ್ ಐಟಮ್ ಆಗುತ್ತೋ ಅಲ್ಲ, ಅದನ್ನೇ ಸುದ್ದಿ ಮಾಡಲ್ಲ. ಬಿಜೆಪಿ ರೂಲಿಂಗ್ ಪಾರ್ಟಿ ಅವರು ಹೋದ್ರೆ ದೊಡ್ಡ ಸುದ್ದಿ ಅದು ಮೀಡಿಯಾದವ್ರಿಗೆ. ಈಗ ಅಲ್ಲ, ಇವಾಗ ಅದು ತನಿಖಾ ಹಂತದಲ್ಲಿ ಇದೆ, ಪ್ರಗತಿ ನಡೀತಾ ಇದೆ. ಏನಾಗುತ್ತೆ ಕೋರ್ಟ್ ಡಿಸೈಡ್ ಮಾಡುತ್ತೆ. ನೀವು ಯಾಕೆ ಇದು ಮಾಡಬೇಕು? ಈಗ ನಮ್ಮ ಇದಿರುವಂಥದ್ದು ಏನು ಅಂದ್ರೆ, ಇವೆಲ್ಲ CBI ಆಗಿರ್ಬೋದು, IT ಆಗಿರ್ಬೋದು, ED ಆಗಿರ್ಬೋದು, ರೂಲಿಂಗ್ ಪಾರ್ಟಿ ಕರಪ್ಷನ್ನ ನಿಲ್ಸಕ್ಕೆ ಅಂತ ಇರೋದು. ಸೊ ಈ ಥರದ್ದು ಇಂಡಿಪೆಂಡೆಂಟ್ ಬಾಡಿ ಅಂತ ಯಾಕೆ ಮಾಡಿದ್ದಾರೆ ಅಂತ. ಈಗ ರೂಲಿಂಗ್ ಪಾರ್ಟಿ ಕರಪ್ಷನ್ಗಳು ಎದ್ದು ಕಾಣಿಸ್ತಾ ಇದ್ರು ಕೂಡ ರೂಲಿಂಗ್ ಪಾರ್ಟಿ ಅವ್ರಿಗೆ ಬಿ ರಿಪೋರ್ಟು, ಆಮೇಲೆ ಅವ್ರಿಗೆ ಏನೇನು ಅನುಕೂಲ ಬೇಕೋ ಅದೆಲ್ಲ ಆಗುತ್ತೆ. ಈ ವಿರೋಧ ಪಕ್ಷದವರು ಅವ್ರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಒಂದು ಅವರು ಪಕ್ಷ ರಾಜೀನಾಮೆ ಕೊಟ್ಟು BJPಗೆ ಹೋಗಬೇಕು, ಇಲ್ಲ ಇಲ್ಲಿದ್ರೆ ಸೈಲೆಂಟ್ ಆಗಿರಬೇಕು. ಈಗ ತಮಿಳ್ನಾಡಿನಲ್ಲಿ ಶಶಿಕಲಾ ಫುಲ್ ಸೈಲೆಂಟೇ ಆಗೋದ್ರು. ಸೊ CM ಅಭ್ಯರ್ಥಿ ಅನ್ನೋ ಥರ ಹೋಗಿದ್ರು. ಆಮೇಲೆ ಅದೇನಾಯ್ತೋ ಏನು ಕತೆನೋ, ಶಶಿಕಲಾ ಇಲ್ಲವೇ ಇಲ್ಲ, AIDMK ಫುಲ್ ಮ್ಯೂಟು. ಸೊ ಆ ರೀತಿ. ಸೊ ಒಂದು ಇವರೆಲ್ಲ ನಾನು ಉದಾಹರಣೆ ಕೊಟ್ಕೊಂಬಂದಂಗೆ ಎಲ್ಲರೂ ಇವತ್ತು ED ನೋಟಿಸ್ ಆಗುತ್ತೆ, ನಾಳೆ BJPಗೆ ಸೇರ್ಕೊತಾರೆ. ರೂಲಿಂಗ್ ಪಾರ್ಟಿ ಇಷ್ಟೊಂದೆಲ್ಲ ಕರಪ್ಷನ್ನು, ಇವು ಹಗರಣಗಳು ಎದ್ದು ಕಾಣಿಸ್ತಾ ಇದ್ರು ಕೂಡ ಯಾಕೆ ಈ ಇಲಾಖೆಗಳು ಸುಮ್ಮನೆ ಇದ್ದಾವೆ? ನಾವು ತುಂಬ ಸತಿ ನೋಡಿದ್ದೀವಿ, ಆಡಳಿತ ಪಕ್ಷದಲ್ಲಿದ್ದಂತಹ ಮಿನಿಸ್ಟ್ರುಗಳನ್ನು, MLAಗಳನ್ನು ಈ ತನಿಖಾ ಸಂಸ್ಥೆಗಳು ಅರೆಸ್ಟ್ ಮಾಡ್ತಾಯಿದ್ವು.
ಅವಾಗ ಅದಕ್ಕೊಂದು ಗಟ್ಟಿತನ ಇತ್ತು, ಅದಕ್ಕೊಂದು ಗೌರವ ಇತ್ತು. ಇವತ್ತು ಆ ಗೌರವನೂ ಇಲ್ಲ, ಗಟ್ಟಿತನೂ ಇಲ್ಲ, ಏನೂ ಇಲ್ಲ. ಹಂಗಂದ್ರೆ ಇವ್ರು ಯಾರು ಕೂಡ ಏನು ಮಾಡ್ತಾನೆ ಇಲ್ವಾ ಬಿಜೆಪಿನಲ್ಲಿರೋರು? ನಮ್ಮ ಕಣ್ಣಿಗೆ ಅಷ್ಟೊಂದು ನೇರವಾಗಿ ಕಾಣಿಸ್ತಾ ಇದೆಯಲ್ಲ. ಕರೋನಾ ಸಂದರ್ಭದಲ್ಲಿ ಆಕ್ಸಿಜನ್ನಲ್ಲೂ ಸ್ಕ್ಯಾಮು, ಮಾಸ್ಕ್ ತಗೊಳ್ಳೋದ್ರಲ್ಲೂ ಸ್ಕ್ಯಾಮು, ಸ್ಯಾನಿಟೈಸರ್ ತಗೊಳ್ಳೋದ್ರಲ್ಲೂ ಸ್ಕ್ಯಾಮು. ಹೈಕೋರ್ಟ್ ಎಷ್ಟು ಸತಿ ಇವ್ರಿಗೆ ತರಾಟೆ ತೊಗೊಂಡಿದೆ. ಮೊನ್ನೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಏನು ACB ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ತರಾಟೆಗೆ ತೊಗೊಂಡ್ರು ಅದೆಲ್ಲ ಕೂಡ ಜನ ನೋಡಿದ್ದಾರೆ. PSI ಹಗರಣದಲ್ಲಿರ್ಬೋದು, ಎಷ್ಟೋ ಜನ ಮಂತ್ರಿಗಳ ಹೆಸರುಗಳು ಕೇಳಿಬಂತು. ಮಾಜಿ CM ಹೆಸರನ್ನ ಇವರ ಪಕ್ಷದವರೇ ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಆಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳಂತೂ ವಿಜೇಂದ್ರ ಅವ್ರ ಮೇಲೆ VST ವಿಜೇಂದ್ರ ಸರ್ವಿಸ್ ಟ್ಯಾಕ್ಸ್ ಅಂತಾನೆ ಹೇಳ್ತಾ ಇದ್ರು. ಯಾಕೆ ಏನು ಆಗ್ತಾ ಇಲ್ಲ? ಯಾಕೆ ಸರ್ವಿಸ್ ಟ್ಯಾಕ್ಸ್ ಮೇಲೆ ಏನು ಮಾಡ್ತಾ ಇಲ್ಲ? ಬಿಜೆಪಿ ಅವ್ರ ಮೇಲೆ ED IT ದಾಳಿ ನಡೆಯಲ್ಲ ಯಾಕೆ? ಅದು ಜನಕ್ಕೂ ಗೊತ್ತಿದೆ, ಯಾಕಂದ್ರೆ ಅವ್ರ ಆಡಳಿತ ಪಕ್ಷ, ಅದಕ್ಕೆ ಅವ್ರ ಪಕ್ಷದವ್ರಿಗೆ ಯಾರಿಗೂ ಒಂದು ಯಾವ್ದಾದ್ರು ಒಬ್ಬರು ನೋಟಿಸ್ ಕೊಟ್ಟರು ಉದಾಹರಣೆ ಇದ್ರೆ ಬೇಕಾದ್ರೆ ಇವ್ರು ಹೇಳಿ. ಮತ್ತೆ ಇನ್ನೊಂದು ಈ PMLA ಕೇಸ್ ಅಂತ ಈ ಕಳೆದ 3-4 ದಿವಸದಿಂದ ಒಂದು ಪೇಪರ್ ಆರ್ಟಿಕಲ್ ನೋಡ್ತಿದ್ದೆ. ಯಾರೋ ಒಂದು PMLA ಕೇಸಲ್ಲಿ ಅವ್ನು ಬೇಲ್ ಬಾಂಡ್ಗೆ ಅವ್ನು 3 ಲಕ್ಷ ರೂಪಾಯಿಯನ್ನು ಕೇಳಿದ್ರೆ ಅದು ಕಟ್ಟಕ್ಕಾಗದಿರ ಅವ್ನು ಇನ್ನೂ ಜೈಲಲ್ಲಿ ಉಳ್ಕೊಂಡಿದ್ದಾನೆ ಅಂತ 1 ವರ್ಷದಿಂದ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆಲ್ಲ ಬೇಲ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆ 3 ಲಕ್ಷನ 1 ಲಕ್ಷಕ್ಕೆ ಕಡಿಮೆ ಮಾಡಿದ್ದಾದ್ಮೇಲೆ ಇವಾಗ ಒಂದು ಬೇಲ್ ಅಪ್ಲೈ ಮಾಡ್ಕೊಂಡು ಹೊರಗಡೆ ಬರ್ತಾನೆ. ಅಂದ್ರೆ ಅವನು ಮನಿ ಲಾಂಡ್ರಿಂಗ್ ಮಾಡಿ ಅಷ್ಟೆಲ್ಲ ದುಡ್ಡು ಮಾಡಿದ್ರೆ ಅವ್ನು 3 ಲಕ್ಷ ಬಾಂಡ್ ಕೊಡೋರು ಯಾರು ಇಲ್ಲ, ಅವನ ಹತ್ರ ಇಲ್ಲ. ಇದು ಒಂದು ಸಣ್ಣ ಉದಾಹರಣೆ, ಮೊನ್ನೆ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಹಾಗಾಗಿ ಇವರು ಈ ED ಸಂಸ್ಥೆಗಳು ಇವ್ರ ಪಕ್ಷದಲ್ಲಿ ಇವಾಗ ಆಡಳಿತ ಪಕ್ಷದ ಮೇಲೆ ಒಂದು ಕೇಸು ತಗೋತಿಲ್ಲ ಅಂದ್ರೆ ಜನಕ್ಕೆ ಗೊತ್ತಾಗ್ತದೆ. ಅದು ನೋಡ್ತಾ ಇದೀವಿ. ಯಾಕಂತಂದ್ರೆ ಇವರಲ್ಲಿ ಎಲ್ರೂ ಅಷ್ಟು ಶುದ್ಧ ಅಸ್ತ್ರ, ಯಾರ ಮೇಲೂ ಸಮಸ್ಯೆ ಇಲ್ವಾ? ಬರೀ ವಿರೋಧ ಪಕ್ಷದವ್ರೇನ? ಈ ಶಿವಸೇನೆ ಅವ್ರ ಮೇಲೂ ಇದೆ, ಇವ್ರ ಮೇಲೆ. ಅಂದ್ರೆ ಇದು ನೋಡ್ತಾ ಎಲ್ರಿಗೂ ಗೊತ್ತಾಗ್ತದೆ ಇವ್ರು ಎಷ್ಟೇ ಮರೆಮಾಚಲಿಗೆ ನೋಡಿದ್ರು ಬರೀ ವಿರೋಧ ಪಕ್ಷಗಳನ್ನಷ್ಟೇ ಟಾರ್ಗೆಟ್ ಮಾಡ್ತಾ ಇದೆ. ಈ ಸರ್ಕಾರ ಅಲ್ಲ, ED ಸಂಸ್ಥೆಗಳ ವಿರೋಧ ಪಕ್ಷಗಳನ್ನಷ್ಟೇ ಟಾರ್ಗೆಟ್ ಮಾಡ್ತಾ ಇದೆ. ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲಿಂದ ಹೋಗ್ತಿದೆ ಅಂತ ಇವ್ರು ಹೇಳ್ಬೇಕಾಗತ್ತೆ ನಮ್ಗೆ. ಎಸ್ ಏನ್ ಹೇಳ್ತೀರಾ ಸರ್ ಸಂಕೀರ್ತ ಸರ್? ಅಲ್ಲ, ಇನ್ಸ್ಟ್ರಕ್ಷನ್ ಇದಕ್ಕೆ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಇಂದ ಹೋಗೋದೇ ಇಲ್ಲ. ಅದನ್ನ ಬಹಳ ಸ್ಪಷ್ಟ ಇದೆ. ಆಡಳಿತ ಪಕ್ಷದವರೆಲ್ಲ ಮಾತಾಡಿದ್ರು ಕೇಳಿ. ಅದನ್ನ ಒಂದು ಆಕ್ಟ್ ಮಾಡಿನೇ ಸ್ಥಾಪನೆ ಮಾಡೋಂಥದ್ದು ಎಲ್ಲ ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ಅದೇ ಒಂದು ಬೇರೆ ಆರೋಪ. ಆದರೆ ಒಟ್ಟು ED ಆಗಲಿ CBI ಆಗಲಿ ಅದಕ್ಕೆ ಏನು ತನಿಖೆ ಯಾವುದನ್ನು ವಿಚಾರವನ್ನು ಮಾಡಬೇಕು ಮಾಡಬಾರ್ದು ಅಂತ ಅಲ್ಲಿನ ಅಧಿಕಾರಿಗಳಿಗೆ ಆ ತಂಡಕ್ಕೆ ಭಾಳ ಸ್ಪಷ್ಟ ಇದೆ. ಅದರ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಇದ್ರ ಬಗ್ಗೆ ಆರೋಪ ಮಾಡಿದ್ದಾರೆ. ನಾನು ಹೇಳ್ತಿರೋದು ಅದೇ, ಕಾಂಗ್ರೆಸ್ ಪಕ್ಷ ಆಗಲಿ ಯಾವುದೇ ವಿರೋಧ ಪಕ್ಷದವರಾಗಲಿ ಯಾವುದಾನ ಒಂದು ಆರೋಪ ಇದೆಯಾ ಆ ರೀತಿ ಅದನ್ನು ತೊಗೊಂಡೋಗಿ ಒಂದು ಪ್ರಕರಣ ದಾಖಲು ಮಾಡಿ. ಲೋಕಾಯುಕ್ತ ಇದೆ ಇವತ್ತಿನ ದಿವಸ, ಇವರು ಕಾಂಗ್ರೆಸ್ ಅವರೇ ಸೃಷ್ಟಿ ಮಾಡಿರೋಂಥ ACB ಇದೆ, ಅಲ್ಲಿ ಪ್ರಕರಣ ದಾಖಲು ಮಾಡಿ ಅವರು ತನಿಖೆ ಮಾಡ್ತಾರೆ. CID ಇದೆ, ತನಿಖೆ ಮಾಡ್ತಾರೆ. ಯಾವ್ದು ತಪ್ಪು ಯಾವ್ದು ಸರಿ. ಇವಾಗ PSI ಪ್ರಕರಣ ಎಲ್ಲ ಮಾತಾಡ್ತಿದಾರಲ್ಲ, PSI ಪ್ರಕರಣ ಯಾವುದೋ ವಿರೋಧ ಪಕ್ಷದವ್ರು ಬಂದು ಕೊಟ್ಟಿದ್ದು ಕಂಪ್ಲೇಂಟ್ ಅಲ್ಲ, ಸ್ವತಃ ಸರ್ಕಾರ ದಾಖಲು ಮಾಡಿದೆ. ಸರ್ಕಾರ ದಾಖಲು ಮಾಡಿದಲ್ಲ, ಫೇಸ್ಬುಕ್ ಅಲ್ಲಿ ಹಾಕೊಂಡು ತೆಗ್ಲಾಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು ಪ್ರಿಯಾಂಕ್ ಖರ್ಗೆ ಒಳ್ಳೆ ವಿಷಯ. ಪ್ರಿಯಾಂಕ್ ಖರ್ಗೆ ಅವರಿಗೆ 4 ಬಾರಿ CID ನೋಟಿಸ್ ಕೊಟ್ಬಿಟ್ಟು ಆ ಧ್ವನಿ ಮೂಲ ತಿಳಿಸಿ ಕೊಟ್ಟರು. ಅವ್ರು ಇದುವರೆಗೂ ಜ್ಞಾನೋದಯ ದಿವ್ಯಾಗರಿಗೆ ಬಂದು ಬಿಜೆಪಿ ಅವರು ನಿಮ್ಮವರೇ ಅಲ್ಲ, ಪಕ್ಷದವ್ರೆ ಹೋಮ್ ಮಿನಿಸ್ಟರ್ ಅವ್ರ ಮನೆಗೆ ಹೋಗ್ತಾರೆ. ದಿವ್ಯಾಗರಿಗೆ ಮನೆಗೆ 30 ಲಕ್ಷ 40 ಲಕ್ಷ ಸೇಫ್ ಗಾರ್ಡ್ ಮಾಡಿದ್ದೇವೆ, ಎತ್ತು ಜೈಲ್ಗೆ ಹಾಕಿಲ್ವಾ? ಅಲ್ಲ, ದಿವ್ಯಾಗರಿಗೆ ಹಾಕಿದ್ರಿ, ಅದ್ರ ನಂತರ ಮೇಲ್ಗಡೆ ಹೋಗ್ಲಿಲ್ವಲ್ಲ. ಅಮೃತ್ ಪಾಲ್ ADG ರಿಕ್ರೂಟ್ಮೆಂಟ್ ಅಮೃತ್ ಪಾಲ್ ಅವ್ರನ್ನ ಇದರಲ್ಲಿ ಈ PSI ಹಗರಣದಲ್ಲೇ ಇನ್ನು ಬಿಜೆಪಿಯ ದೊಡ್ಡ ಅಶ್ವತ್ಥನಾರಾಯಣ ಹೆಸರಿದೆ ಅಂತ ಈಗಲೂ ಕೂಡ ವಿಜೇಂದ್ರ ಅವರು ಅಶ್ವತ್ಥನಾರಾಯಣ. ಒಂದ್ ನಿಮಿಷ, ಬಹಳ ಸ್ಪಷ್ಟ, ನಮ್ಮ ಪಕ್ಷದ ನಿಲುವು ಬಹಳ ಸ್ಪಷ್ಟ. ಯಾರೇ ಇರ್ಲಿ, ದಿವ್ಯಾಗರಿಗೂ ನಾವೇನ್ ಸೇಫ್ ಗಾರ್ಡ್ ಮಾಡಿಲ್ಲ. ಅವ್ರು ಎಲ್ಲೇ ಹೋಗಿ ಅರ್ಥ ಕುತ್ಕೊಂಡಿದ್ರು, CID ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕೇಳಿ. ADG ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, ಬೇರೆ ಪಕ್ಷದವರು ಇದ್ದಾರೆ. ADG ರ್ಯಾಂಕ್ ಆಫೀಸರ್ನ, IPS ಆಫೀಸರ್ನ ಈ ತರ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರೋದು ಒಬ್ಬ IPS ಆಫೀಸರ್ ಭ್ರಷ್ಟಾಚಾರಕ್ಕೆ ಬಂದಿದ್ದಾನೆ ಅಂದ್ರೆ ADGP ಅಲ್ಲ, ADGP ಮಾತ್ರ ನಿಲ್ಲಲ್ಲ ಅದು. ಏನೋ ADGPನ ಅರೆಸ್ಟ್ ಮಾಡ್ಬಿಟ್ಟಿದೀವಿ ಅಂತ ಏನು ಹೇಳಕ್ ಹೋಗ್ಬೇಡಿ. ಮುಖ್ಯಮಂತ್ರಿನೂ ಜೈಲ್ಗೆ ಹೋಗ್ಬಿಟ್ಟು ಬಂದ್ರಿ ಇಲ್ಲಿ, ಅದು BJP ಇದ್ದಾಗಲೇ. ಬರೀ ADGPಗೆ ನಿಲ್ಲುತ್ತಾ? ಹೋಮ್ ಮಿನಿಸ್ಟರ್ದೇನು ರೋಲೇ ಇಲ್ವಾ? ಹಾಗಾದ್ರೆ ಮುಖ್ಯಮಂತ್ರಿದೇನು ರೋಲೇ ಇಲ್ವಾ? ಯಾರು ಮಂತ್ರಿಗಳು ಮಾತು ಕೇಳದೆ ADGP ಅಂತ ಕೆಲಸ ಮಾಡ್ಬಿಡ್ತಾರ? ಈಗ ಜನರಿಗೂ ಅದೇ ಪ್ರಶ್ನೆ ಬರ್ತಾ ಇರೋದು. ಅಂಡ್ ಅಮೃತ್ ಪೌಲ್ ಕೂಡ ಹೇಳ್ತಾರೆ, ನನ್ನ ಬಂಪರು ಪರೀಕ್ಷೆ ಮಾಡಿ ಜಡ್ಜ್ ಮುಂದೆ ಬಿಡಿ, ನನ್ನ ಯಾರು ಈ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ ನಾನು ಬಯಲ್ ಮಾಡ್ತೀನಿ ಅಂತ. ಬಟ್ ಅವರು ವಿಚಾರಣೆ ಹಾಜರಾಗಕ್ ಬಿಡ್ತಾ ಇಲ್ಲ. ವಿಚಾರಣೆಗೆ ಹಾಜರ ಮಾಡಕ್ ಬಿಡ್ತಾ ಇಲ್ಲ ಅಂತೆಲ್ಲ ಹೇಳ್ಬೇಡಿ. ಅವ್ರಿಗೆ 3 ಬಾರಿ
ಜನರಲ್ ಆಗಿ ನೋಟಿಸ್ ಕೊಟ್ಬಿಟ್ಟು 4ನೇ ಬಾರಿ ಅವ್ರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದಕ್ಕೆ ವಿಚಾರಣೆ ಕರೆದು ಸರ್, ಅದಾದ ನಂತರ ನಿಮ್ಗೆ ಆಮೇಲೆ ಗೊತ್ತಿದೆ ಅವ್ರನ್ನ ಇಲ್ಲೋ ಬಂಧನ ಗೊತ್ತಿಲ್ಲ. ಮಾಡಿರುವಂತದ್ದು ಅದು ಅವ್ರು ಪ್ರಕ್ರಿಯೆ ಹಠ ಹಿಡ್ದು ಅಲ್ಲ, ಅದನ್ನ ಕೂತಿದ್ದಾರೆ, ಪ್ರಕ್ರಿಯೆ ಊಟ ಕೂಡ ಮಾಡಿಲ್ಲ ಅನ್ನೋ ಮಾಹಿತಿ ಕೂಡ ಸಿಕ್ತು. ಅದಿದ್ರೆ ನಮ್ಗೆ ಅಲ್ಲ ಹಠ ಹಿಡ್ದು ಅದಿದ್ರೆ ಪ್ರೆಸ್ ರಿಲೀಸ್ ಕೂತಿದ್ದಾರೆ, ಮಾಡಿಸಿ ನಾನ್ ನೋಡಿ. ಯಾವ ಜಡ್ಜ್ ಮುಂದೆನೇ ಊಹಾಪೋಹದ ಮಾತಾಡ್ಬೇಕು ಬಗ್ಗೆ ನಾವು ಅಂತ. ಮಾತಾಡೋದಿಲ್ಲ, ಊಹಾಪೋಹದ ಬಗ್ಗೆ ನಾವು ಮಾತಾಡೋದಿಲ್ಲ. ಆತರ ಏನಾದ್ರು ಪ್ರೆಸ್ ರಿಲೀಸ್ ಇದ್ರೆ ಅದನ್ನ ಹೇಳಿ. ಒಬ್ಬ ಕನ್ವಿಕ್ಟ್ ಆದವರು ಅವ್ರನ್ನ ಒಂದು ಕನ್ವಿಕ್ಟ್ ಅಲ್ಲ, ಅವ್ರನ್ನ ಒಂದು ಇದರಿಂದ ಅರೆಸ್ಟ್ ಮಾಡಿದಾಗ ಅವ್ರಿಗೆ ಸ್ವತಂತ್ರ ಇರುತ್ತೆ, ಏನು ಬೇಕಾದ್ರೂ 134 ಸ್ಟೇಟ್ಮೆಂಟ್ ಮಾಡಬಹುದು, 164 ಸ್ಟೇಟ್ಮೆಂಟ್ ಮಾಡಬಹುದು. ಅದನ್ನ ದಾಖಲು ಮಾಡ್ಲಿ, 164 ಸ್ಟೇಟ್ಮೆಂಟ್ ಕೊಡ್ಲಿ, ಆಯ್ತಾ. ಸೊ ಅದನ್ನೆಲ್ಲ ದಾಖಲು ಮಾಡ್ತಾರೆ, ಅದಕ್ಕೆ ತನಿಖಾ ಸಂಸ್ಥೆಗಳಿದೆ, ಆ ಪ್ರಕ್ರಿಯೆಗಳನ್ನ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದರೆ ಕರ್ನಾಟಕದ ಇತಿಹಾಸದಲ್ಲೇ ಒಬ್ಬರು ಅಧಿಕಾರಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಒಂದು ಶಂಕೆಯಿಂದಿದ್ದಾರೆ ಅರೆಸ್ಟ್ ಮಾಡಿರುವಂತದ್ದು ಇದೆ ಪ್ರಥಮ ಬಾರಿಗೆ. ಸೊ ಅದರಲ್ಲಿ ಯಾರೇ ಇರ್ಲಿ ಬಹಳ ಸ್ಪಷ್ಟ ಇದೆ, ಭಾರತೀಯ ಜನತಾ ಪಕ್ಷದ ನಿಲುವು ಬಹಳ ಸ್ಪಷ್ಟ ಇದೆ. ಯಾರೇ ಅದರಲ್ಲಿ ಅಡಗಿರ್ಲಿ, ಯಾರೇ ಆ ಸ್ಕ್ಯಾಮ್ ಅಲ್ಲಿ ಇರ್ಲಿ, ಅವರನ್ನ ಶಿಕ್ಷೆಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಕೊಡಿಸ್ಬೇಕು ಅದು ಕೊಡಿಸೋದ್ರಲ್ಲಿ ಭಾರತೀಯ ಜನತಾ ಪಕ್ಷ ಹಿಂದೆ ಸರಿಯಲ್ಲ ಅಂತ ಹೇಳಿ ಬಯಸ್ತೀವಿ. ಇವಾಗ ADGP ಪ್ರಕರಣನೇ ಹೇಳ್ತಿದ್ರು, ಇದರಲ್ಲಿ ಸರ್ಕಾರ ಮಾರಲ್ ಹೈಗ್ರೌಂಡ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಏನಕ್ಕಂದ್ರೆ ಈ ಕೇಸ್ ಬಂದು ಎಷ್ಟೋ ದಿನ ಆಗಿದ್ದಾದ್ಮೇಲೆ ಹೈಕೋರ್ಟ್ ಜಡ್ಜ್ ಚಿಮಾರಿ ಹಾಕಿ ACB ಒಂದು ಕಲೆಕ್ಷನ್ ಏಜೆನ್ಸಿ ಆಗ್ಬಿಟ್ಟಿದೆ ಸರ್ಕಾರಕ್ಕೆ ಅಂತೇಳಿ ಜಡ್ಜ್ ಚಿಮಾರಿ ಹಾಕಿದಾದ್ಮೇಲೆ ಮಾನಿಟರ್ ಮಾಡಕ್ ಶುರು ಮಾಡಿದ್ಮೇಲೆ ಅರೆಸ್ಟ್ ಮಾಡಿದ್ದು. ಜಡ್ಜ್ ಹೇಳಿದಾದ್ಮೇಲೆ ಅಪ್ಲಿಕೇಶನ್ DC ಮಂಜುನಾಥ್ ಅವ್ರ ಕೇಸಲ್ಲೂ ಅಷ್ಟೇ, ಅವ್ರ ಮೇಲೆ ಎಷ್ಟೇ ಕೇಸ್ ಇದ್ರು ಎಷ್ಟೇ ಒತ್ತಡಗಳಿದ್ರು ನಾವು ADGP ಅವ್ರನ್ನ ಅರೆಸ್ಟ್ ಆಗೋ ಹಿಂದಿನ ದಿವಸ ಕೂಡ ಅವ್ರಿಗೆ ACB ಆಫೀಸ್ ಬಂದ ನಾವು ಪ್ರೊಟೆಸ್ಟ್ ಮಾಡಿದ್ವಿ, ಆಮ್ ಆದ್ಮಿ ಪಾರ್ಟಿ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ, ಮಂಜುನಾಥ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಪ್ರೊಟೆಸ್ಟ್ ಮಾಡಿದೀವಿ. ಅಷ್ಟಾದ್ರೂ ಜಡ್ಜ್ ಹೇಳಿ ಚೀಮಾರಿ ಹಾಕುವವರೆಗೂ ಇವರಿಬ್ಬರು ಅರೆಸ್ಟ್ ಆಗ್ಲಿಲ್ಲ. ಇದರಲ್ಲಿ ಸರ್ಕಾರ ಮಾರಲ್ ಹೈಗ್ರೌಂಡ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಸರ್ಕಾರ ಇದು ಕ್ರಮ ಕೈಗೊಳ್ಳೋದ್ರಲ್ಲಿ ವಿಫಲವಾಗಿದ್ದಕ್ಕೆ ಹೈಕೋರ್ಟ್ ಒಂದು ದಿಟ್ಟ ಕ್ರಮ ತಗೊಂಡಿದ್ದಕ್ಕೆ ಇವತ್ತು ದಿವಸ ಇವ್ರು ಜೈಲಲ್ಲಿ ಇರಲಿಲ್ಲ ಅಂತಂದ್ರೆ ಇವತ್ತಿಗೂ ಅವರು ಆರಾಮಾಗಿ ಓಡಾಡ್ಕೊಂಡೇ ಇರ್ತಾ ಇದ್ರು. ಈ ಕೇಸು ಈ ಕೋರ್ಟ್ ಮಾನಿಟರಿಂಗ್ ನಡೀತಾ ಇರೋದ್ರಿಂದ ಏನಾದರೂ ಒಂದು ಒಳ್ಳೆ ಅಂತ್ಯ ಕಾಣ್ಬೋದು ಅಂತ ನಮ್ಗೊಂದು ಆಶಯ ಭಾವನೆ ಇದೆ. ಸರ್ಕಾರದ ಮೇಲೆ ನಮ್ಗೆ ನಂಬಿಕೆನೇ ಇಲ್ಲ. ಇನ್ನು ನಮ್ಗೆ ಸಮಯದ ಅಭಾವ ಇದೆ ಸರ್. ಕೊನೆಯದಾಗಿ ಸೂರ್ಯ ಸರ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತಿನ ವಿಚಾರದ ಬಗ್ಗೆ, ಸೋನಿಯಾ ಗಾಂಧಿ ಅವರ ವಿಚಾರಣೆ ಪ್ರೊಟೆಸ್ಟ್ ಬಗ್ಗೆ? ಯಾಕಂದ್ರೆ ಇನ್ನು ಇವತ್ತು 3 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಜುಲೈ 25ನೇ ತಾರೀಕು ಮತ್ತೆ ಬರಬೇಕು. ಅವತ್ತೇನಾದ್ರೂ ಕೈ ನಾಯಕರು ಪ್ರೊಟೆಸ್ಟ್ ಮಾಡ್ತಾರಾ ಏನು ಅಂತ? ಅಲ್ಲ, ಅವತ್ತು ಪ್ರೊಟೆಸ್ಟ್ ಬಗ್ಗೆ ಯಾವುದೇ ತೀರ್ಮಾನ ತಗೊಂಡಿಲ್ಲ. ನೈತಿಕವಾಗಿ ಏನು ಬೆಂಬಲ ಕೊಡಬೇಕು, ಪಕ್ಷ ಏನು ಒಗ್ಗಟ್ಟನ್ನು ತೋರಿಸ್ಬೇಕು ಅದು ತೋರಿಸುತ್ತೆ. ಸೋನಿಯಾ ಗಾಂಧಿ ಅವರು ಸಂಪೂರ್ಣವಾದಂಥ ಸಹಕಾರವನ್ನು ವಿಚಾರಣೆಗೆ ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಕೊಟ್ಟರು. ಇದರಲ್ಲಿ ಯಾವುದೇ ವಿಚಾರಣೆಯಿಂದ ಹಿಂದೆ ಸರಿಯೋದು ಅಥವಾ ಅದನ್ನು ತಪ್ಪಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಸೊ ಅವ್ರು ಏನು ಪ್ರಶ್ನೆ ಕೇಳ್ತಾರೋ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ, ಸಹಕಾರ ಕೊಡೋದಕ್ಕೆ, ತನಿಖೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾರೆ. ಜುಲೈ 25ನೇ ತಾರೀಕು ನಡೆಯುವಂಥ ವಿಚಾರಣೆಗೂ ಹೋಗ್ತಾರೆ. ಸೊ ಇದನ್ನ ಈ ತನಿಖೆ ಮೇಲೆ ಪ್ರಭಾವ ಬೀರೋದಾಗ್ಲಿ ಮಾಡಬಾರ್ದಾಗ್ಲಿ ಅಥವಾ ಇಂಥದ್ದು ನೋಟಿಸ್ ನಮ್ಗೆ ಯಾಕೆ ಕೊಟ್ರಿ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ. ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊತೀವಿ, ಕಾನೂನಿಗೆ ತಲೆಬಾಗ್ತೀವಿ, ಕಾನೂನನ್ನು ಗೌರವಿಸ್ತೀವಿ, ಸಂವಿಧಾನವನ್ನು ಗೌರವಿಸ್ತೀವಿ, ವಿಚಾರಣೆ ನಡೆಯುತ್ತೆ. ಸೊ ನಮ್ಮ ಪ್ರಶ್ನೆ ಇರೋದು ಉಳಿದಂಥ ಪ್ರಕರಣಗಳಲ್ಲಿ ಏನು ಮಾಡ್ತಾ ಇದ್ದೀರಾ, ಇದೇ ರೀತಿಯಾದಂಥ ಕಾಳಜಿ ಮುತುವರ್ಜಿಯನ್ನ ಬೇರೆ ಏನು ನೀವು ನೋಟಿಸ್ ಕೊಟ್ಟು ಬಿಜೆಪಿಗೆ ಸೇರಿಸ್ಕೊಂಡು ಸುಮ್ಮನಾಗಿದ್ದೀರಲ್ಲ ಅವ್ರ ಮೇಲೂ ತೋರಿಸಿ ಅನ್ನೋದು ಅಷ್ಟೇ ನಿಮ್ದು. ಸಂಕೀರ್ತ್ ಸರ್, ಸುಪ್ರೀಂ ಕೋರ್ಟ್ ಆಗಲಿ ಸಂವಿಧಾನಕ್ಕಾಗಲಿ ಅದಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಇವರು ರಮೇಶ್ ಕುಮಾರ್, ನನಗೆ ಇವತ್ತು ಬಹಳ ಬೇಜಾರಾಗಿದ್ದಂತ ರಮೇಶ್ ಕುಮಾರ್ ಅವರ ಹೇಳಿಕೆ, 3-4 ತಲೆಮಾರಿಗೆ ಆಗುವಷ್ಟು ಆಸ್ತಿ ಮುತ್ಸದಿ ರಾಜಕಾರಣಿ ಅಂತ ಮಾತನ್ನ ಹೇಳಲೇಬಾರ್ದಾಗಿತ್ತು. ಅದು ಎಸ್ಪೆಷಲಿ ರಮೇಶ್ ಕುಮಾರ್ ಅವ್ರ ಬಾಯಿಂದ ನಾನು ನಿರೀಕ್ಷಣೆ ಮಾಡಿಲ್ಲ. ಅಂತವ್ರೆ ಆ ತರ ಮಾಡಿದ್ದಾರೆ ಅಂದಾಗ ಇನ್ನು ಇವರು ಕಳಂಕಿತ ರಾಜಕಾರಣಿಗಳೆಲ್ಲ ಏನೆಲ್ಲ ಮಾಡಿರ್ಬೋದು. ಸೊ ಇವರು ಆ ಕಳಂಕಿತ ರಾಜಕಾರಣಿಗಳೆಲ್ಲ ಸೇರಿಸ್ಕೊಂಡು ಸಾರ್ವಜನಿಕರಿಗೆ ಹಾನಿ ಮಾಡದೇ ಇರಲಿ, ಕಂಡೋರ್ ಟೈರ್ಗೆ ಬೆಂಕಿ ಇಡದೇ ಇರಲಿ, ಕಂಡೋರ್ ಗಾಡಿ ಸುಟ್ಟಾಕದೇ ಇರಲಿ ಅಂತ ನಾನು ಹೇಳಿಕ್ ಬಯಸ್ತೀನಿ. ಕೇಶವ್ ಸರ್, ಈ ಒಂದು ಸಂದರ್ಭದಲ್ಲಿ ಇಡಿಗೆ ಡೈರೆಕ್ಟ್ ಆಗಿ ಹೇಳ್ತಿದ್ವಿ, ಅವ್ರು ನಿಜವಾಗ್ಲೂ ಸೀರಿಯಸ್ ಆಗಿದೆ, ಅವರು ಸಮರ್ಥರು ಅನ್ನೋದಾದ್ರೆ ಅದಷ್ಟು ಬೇಗ ಈ ಕೇಸ್ಗಳನ್ನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲ ಯಾರ್ಯಾರ ಮೇಲೆ ಇಡಿ ಕೇಸ್ ಇದೆಯೋ ಅವ್ರ ಮೇಲೆ ತ್ವರಿತಗತಿಯಲ್ಲಿ ಇದನ್ನ ಕೇಸ್ ತಗೊಂಡೋಗಿ ಇದನ್ನ ಕನ್ವಿಕ್ಟ್ ಆದ್ರೂ ಮಾಡಲಿ ಅಥವಾ ಅಕ್ವಿಟ್ ಆದ್ರೂ ಮಾಡಲಿ, ಜನದ ಮೇಲೆ ಈ ಸಂಸ್ಥೆಗಳ ಮೇಲೆ ಒಂದು ಸ್ವಲ್ಪ ಆದ್ರೂ ನಂಬಿಕೆ ಉಳಿಬೇಕು ಅಂದ್ರೆ ಅದನ್ನು ಮಾಡಬೇಕು. ಇಲ್ಲಾಂದ್ರೆ ಸರ್ಕಾರನೇ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಇಂಥ ಸಂಸ್ಥೆಗಳನ್ನ ಸುಮ್ಮನೆ ಮುಚ್ಚಾಕ್ಬೇಕು. ಯಾಕಂದ್ರೆ ಇವ್ರು ಸುಮ್ಮನೆ ಇದು ದುಡ್ಡು ವ್ಯಯ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ಕಾರ ಇದ್ರ ಮೇಲೆ ಇಡಿ. ಮತ್ತೆ ಇವಾಗ ಈ ಪ್ರೊಟೆಸ್ಟ್ ವಿಷಯನು ಅದು ಸಂವಿಧಾನ ಕೊಟ್ಟಿರೋ ಹಕ್ಕು, ಅವ್ರು ಶಾಂತಿಯುತವಾಗಿ ಪ್ರೊಟೆಸ್ಟ್ ಎಲ್ಲಾದ್ರೂ ಮಾಡ್ಕೊಳ್ಳಿ, ಜನರ ಆಸ್ತಿ ಪಾಸ್ತಿ ಹಾನಿ ಮಾಡೋದ್ರ
ಬೇಡ. ಜನರಿಗೆ ಇನ್ಕನ್ವೀನಿಯನ್ಸ್ ಆಗದೆ ಇರೋಂಗೆ ಎಲ್ಲಿ ಬೇಕಾದ್ರೆ ಪ್ರೊಟೆಸ್ಟ್ ಮಾಡ್ಕೊಳ್ಳಿ, ಹಗಲು ರಾತ್ರಿ ಬೇಕಾದ್ರೆ ಧರಣಿ ಮಾಡ್ಕೊಳ್ಳಿ, ಅವ್ರ ಲೀಡರ್ಗೋಸ್ಕರ ಅವ್ರು ಏನ್ ಬೇಕೋ ಅವ್ರ ಅಭಿಮಾನ ತೋರಿಸ್ಕೊಳ್ಳಿ, ಯಾರು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡೋದು ಬೇಡ ಅಂತ ಬಿಟ್ಟು ನಾನು ಹೇಳಿ ಬಯಸ್ತೀನಿ ಅಷ್ಟೇ. ಎಸ್, ಓಕೆ, ಥ್ಯಾಂಕ್ ಯು ಸರ್, 3 ಜನಕ್ಕೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ನಮಗಾಗಿ ಮೀಸಲಿಟ್ರಿ. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.